ಜರುಗಿದ ತಕ್ಷಣ ನನಗೆ ಫುಲ್ ವಾಟರ್ ಬ್ರೇಕ್ ಆಗೋಯ್ತು. ಹೇಳಿ ಯಾವ ಮಗು ಅಂತ? ಗಂಡು ಮಗುನಾ? ಮಮ್ಮಿ ಗಂಡು ಮಗು. ಮಿಡ್ನೈಟ್ 12:25ಗೆ ಎಕ್ಸಾಕ್ಟ್ ಆಗಿ ಲಕ್ಷಿತ್ ಹುಟ್ಟಿದ್ದು. ಸಿ ಸೆಕ್ಷನ್ ಪ್ರಾಬ್ಲಮು, ನಾರ್ಮಲ್ ಡೆಲಿವರಿ ಪ್ರಾಬ್ಲಮ್ ಇಲ್ಲ. ಈ ಡಿಫ್ರೆನ್ಸಿಯೇಷನ್ನ ನೀವು ಫಸ್ಟ್ ಮೈಂಡಿಂದ ತೆಗ್ದಾಕಿ. ಆ ಥರ ಏನೂ ಇಲ್ಲ. ನಾವು ಲೈಕ್ ಇಟ್ ಹ್ಯಾಪನ್, ನಮ್ದು ಹೆಲ್ದಿ ಬೇಬಿ ಸಿಕ್ತು, ನಾವು ಲಕ್ಷಿತ್ ನಮ್ಮ ಹತ್ರ ಬಂದ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಪ್ರಿಯ ಪ್ರಕಾಶ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಮೆಲ್ಲರ ಜೊತೆ ನನ್ನ ಡೆಲಿವರಿ ಸ್ಟೋರಿನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಡೆಲಿವರಿ ಸ್ಟೋರಿ ಅಂದ್ರೆ ಅದಕ್ಕಿಂತ ಮುಂಚೆ ಪ್ರೆಗ್ನೆನ್ಸಿ ಬರುತ್ತೆ. ಸೊ ನಾನು ಆಗಲೇ ನನ್ನ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಪ್ರೆಗ್ನೆನ್ಸಿ ಸ್ಟೋರಿನ ಕೂಡ ಶೇರ್ ಮಾಡಿದ್ದೀನಿ. ಅದನ್ನ ನೀವು ನೋಡಿಲ್ಲ ಅಂದ್ರೆ ಪ್ಲೀಸ್ ತಕ್ಷಣ ಹೋಗಿ ನೋಡಿ. ಅದ್ರಲ್ಲಿ ನಾನು 3 ಟ್ರೈಮೆಸ್ಟರ್ದು ಯಾವ ರೀತಿಯಾಗಿ ನೀವು ಹುಷಾರಾಗಿರ್ಬೇಕು ಮತ್ತೆ ಏನೆಲ್ಲ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಫಾಲೋ ಮಾಡಬೇಕು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೂ ನನ್ನ 3 ಟ್ರೈಮೆಸ್ಟರ್ ಅಂದ್ರೆ ಆ 9 ತಿಂಗಳ ಜರ್ನಿ ಹೇಗಿತ್ತು ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಆ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಅಂಡ್ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಫಸ್ಟ್ ಅದನ್ನ ನೋಡ್ಬಿಟ್ಟು ಆಮೇಲೆ ಇದನ್ನ ನೋಡಿ ಅಂತ ಹೇಳ್ತೀನಿ. ಸೊ ದಟ್ ನಿಮ್ಗೆ ಒಂದು ಕಂಟಿನ್ಯೂಷನ್ ಗೊತ್ತಾಗುತ್ತೆ ಏನೆಲ್ಲ ನಡೀತು ನನ್ನ ಪ್ರೆಗ್ನೆನ್ಸಿನಲ್ಲಿ. ಅಂಡ್ ನೆಕ್ಸ್ಟ್ ನಾನು ಡೆಲಿವರಿಗೆ ಯಾವ ರೀತಿಯಾಗಿ ಬಂದೆ ಅಂತ ಕೂಡ ನಿಮ್ಗೆ ಆ ವಿಡಿಯೋನಲ್ಲಿ ಗೊತ್ತಾಗುತ್ತೆ. ಸೊ ಬೈ ಚಾನ್ಸ್ ಏನಾದ್ರೂ ನೀವು ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಪ್ರೊವೈಡ್ ಮಾಡಿದ್ದೀನಿ, ಹೋಗಿ ಅದನ್ನ ತಕ್ಷಣ ನೋಡಿ. ಅಂಡ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಇವಾಗ ಜಾಸ್ತಿ ತಡ ಮಾಡದಂತೆ ನಮ್ಮ ಈ ಡೆಲಿವರಿ ಸ್ಟೋರಿನ ಸ್ಟಾರ್ಟ್ ಮಾಡ್ಬಿಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನಮ್ಮ ಫ್ಯಾಮಿಲಿ ಇನ್ನಷ್ಟು ಇದೇ ತರ ದೊಡ್ಡದಾಗ್ತಾ ಇರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಅಂಡ್ ಇವಾಗ ತಡ ಮಾಡದಂತೆ ನನ್ನ ಈ ಡೆಲಿವರಿ ಸ್ಟೋರಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಡೆಲಿವರಿ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಅಂದ್ರೆ ನಾರ್ಮಲ್ ಆಗಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಯಾವ ತರ ಇರುತ್ತೆ ಅಂದ್ರೆ ನನಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತೆಲ್ಲ ಇರುತ್ತೆ. ಸೊ ನನಗೂ ಕೂಡ ಹಾಗೆ ಇತ್ತು. ನನ್ನ ಇಡೀ ಪ್ರೆಗ್ನೆನ್ಸಿನಲ್ಲಿ ಲೈಕ್ ನಾನು ಪ್ರೆಗ್ನೆಂಟ್ ಆದಾಗಿಂದ, ಇನ್ಫ್ಯಾಕ್ಟ್ ಅದಕ್ಕಿಂತ ಮುಂಚೆಯಿಂದನೂ ನಾನು ಒಂದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೆ. ಸೊ ನನಗೆ ಯಾವಾಗಲೇ ಡೆಲಿವರಿ ಆಗಲಿ ನಾನು ನಾರ್ಮಲ್ ಡೆಲಿವರಿನೇ ಮಾಡ್ಕೋಬೇಕು ಅಂತ. ಯಾವಾಗಲೇ ಮಗು ಆದ್ರೂ ನಾನು ನಾರ್ಮಲ್ ಡೆಲಿವರಿಗೆ ಆಪ್ಟ್ ಮಾಡೋದು. ನನಗೆ ಸಿ ಸೆಕ್ಷನ್ ಬೇಡ ಅನ್ನೋ ಒಂದು ತುಂಬಾ ಮೈಂಡಲ್ಲಿ ಒಂಥರ ಹಚ್ಚೆ ಬರ್ದಂಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಬಟ್ ಹೇಳ್ತಾರಲ್ಲ ಏನ್ ಆಗ್ಬೇಕು ಅದೇ ಆಗೋದು ಅಂತ. ಸೊ ನನ್ನ ಲಾಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಹೇಳಿದ್ದೆ ಲೈಕ್ ನನ್ನ ಡೆಲಿವರಿಗೆ 2 ದಿವಸದ ಮುಂಚೆ ಅಂದ್ರೆ ಸಂಡೇ ಬಂದ್ಬಿಟ್ಟು ನನ್ನ ಫೋಟೋ ಶೂಟ್ ಇತ್ತು. ಅಂದ್ರೆ ಪ್ರೀ ಬೇಬಿ ಫೋಟೋ ಶೂಟ್ ಮಾಡಿಸ್ಕೊಂಡೆ. ನಾನು ಮತ್ತೆ ಪುನೀತ್, ನನ್ನ ತಂಗಿ ನಾವೆಲ್ಲರೂ ಮಾಡಿಸ್ಕೊಂಡ್ವಿ. ಅದು ಬಂದು ಲಕ್ಷ್ಮೀನೇ ತೆಗೆದಿದ್ದಂಥ ಫೋಟೋಸು. ಸೊ ಪ್ರೀ ಬೇಬಿ ಫೋಟೋ ಶೂಟ್ ಎಲ್ಲ ಆಯಿತು. ಮತ್ತೆ ಸಂಡೇ ನಾನು ಶಾಪಿಂಗ್ ಕೂಡ ಹೋಗಿದ್ದೆ. ನಾನು ಇನ್ನೂ ಚೆನ್ನಾಗಿ ನೆನಪಿದೆ, ನಾನು ರಿಲಯನ್ಸ್ ಟ್ರೆಂಡ್ಸ್ಗೆ ಶಾಪಿಂಗ್ ಮಾಡಕ್ಕೆ ಹೋಗಿದ್ದೆ. ಶಾಪಿಂಗ್ ಮುಗಿಸ್ಕೊಂಡು ಫೋಟೋ ಶೂಟ್ ಮುಗಿಸ್ಕೊಂಡು ಆಮೇಲೆ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದು. ಅಂಡ್ ನನ್ನ ಕ್ರೂಷಿಯಲ್ ಟೈಮ್ ಲೈಕ್ ನನ್ಗೆ ಯಾವಾಗ ಬೇಕಾದ್ರೂ ಡೆಲಿವರಿ ಆಗ್ಬೋದು. ಬಟ್ ನನ್ಗೆ ಏನಪ್ಪಾ ಅಂದ್ರೆ ಡೆಲಿವರಿಗಿಂತ ಮುಂಚೆ ನಾನು ಎಲ್ಲ ಸುತ್ತಾಡೋದು, ಶಾಪಿಂಗ್ ಏನೇ ಇದ್ರು ಮಾಡ್ಕೊಂಡ್ಬಿಡ್ಬೇಕು. ಬಿಕಾಸ್ ಅದಾದ್ಮೇಲೆ ಒಂದು 3-4 ತಿಂಗಳಂತೂ ಹೊರಗಡೆ ಬಿಡೋದಿಲ್ವಲ್ಲ. ಸೊ ಅದಕ್ಕೇನೆ ಮಾಡ್ಬಿಡೋಣ ಅಂತ ಅನ್ಕೊಂಡು ಶಾಪಿಂಗ್ಗೆ ಅಂತ ಹೋಗಿದ್ದೆ ರಿಲಯನ್ಸ್ ಟ್ರೆಂಡ್ಸ್ಗೆ. ಅಂಡ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ಅವತ್ತು ತುಂಬಾ ಕಾಮಾಗಿ ನಾರ್ಮಲ್ ಆಗಿ ಇದ್ದೆ. ಅಂಡ್ ಅವತ್ತು ಬಂದು ಸಂಡೇ ಇತ್ತು. ಸೊ ಪುನೀತ್ ಕೂಡ ಜೊತೆಲೇ ಇದ್ರಲ್ಲ. ಅಂಡ್ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಮಂಡೇ. ಸೊ ಮಂಡೇ ಬೆಳಗ್ಗೆ ಪುನೀತ್ ತಿಂಡಿ ಎಲ್ಲ ಮಾಡ್ಕೊಂಡು ಅವ್ರು ಕೆಲ್ಸಕ್ಕೆ ಹೊರಟ್ರು. ಸೊ ಪುನೀತ್ ಅವಾಗ ವೈಟ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಹೋದ್ರು, ಬೆಳಗ್ಗೆ ತಿಂಡಿ ಎಲ್ಲ ಮಾಡ್ಕೊಂಡು ಕೆಲ್ಸಕ್ಕೆ ಹೋದ್ರು. ಅಂಡ್ ನಾನು ಬೆಳಗ್ಗೆಯಿಂದ ಒಂಥರ ಸ್ವಲ್ಪ ನನಗೆ ಡಲ್ ಅಂತ ಫೀಲ್ ಆಗ್ತಿತ್ತು. ಒಂಥರ ಸಖತ್ತು ಮೂಡ್ ಆಫ್ ಅನ್ನೋ ತರ. ಹಾಗೂ ನನ್ನ ಪ್ರೆಗ್ನೆನ್ಸಿನಲ್ಲೂ ನನಗೆ ತುಂಬಾ ಸ್ಟಾರ್ಟಿಂಗ್ ಫಸ್ಟ್ ಟ್ರೈಮಿಸ್ಟರ್ ಇತ್ತಲ್ಲ, ಫಸ್ಟ್ ಟ್ರೈಮಿಸ್ಟರ್ ನನಗೆ ತುಂಬಾ ಮೂಡ್ ಸ್ವಿಂಗ್ಸ್, ತುಂಬಾ ಅಂದ್ರೆ ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ನನಗೆ. ಸೊ ಅದನ್ನ ನಾನು ನನ್ನ ಪ್ರೆಗ್ನೆನ್ಸಿ ಸ್ಟೋರಿನಲ್ಲಿ ಹೇಳಕ್ ಬರ್ತಿದ್ದೆ ನಿಮಗೆ. ಸೊ ಅದೇ ರೀತಿಯಾಗಿ ನನಗೆ ಅವತ್ತಿನ ದಿವಸ ಅಂದ್ರೆ ಸೋಮವಾರದ ದಿವಸ ತುಂಬಾ ಮೂಡ್ ಸ್ವಿಂಗ್ ಅಂದ್ರೆ ಒಂಥರ ತುಂಬಾ ಡಲ್ ಮೂಡ್ ಅಂತ ಹೇಳ್ತೀವಲ್ಲ ಆ ತರ ಸುಮ್ಮನೆ ಇದ್ದೆ. ಮತ್ತೆ ನಮ್ಮ ಮಾವ ಕೂಡ ಬಂದಿದ್ರು ಮನೆಗೆ. ಸೊ ನಮ್ಮ ಮಾವ ಮನೆಗೆ ಬಂದಿದ್ರು. ಮಾವ ಅಂದ್ರೆ ನನ್ನ ಸೋದರತ್ತೆಯವರ ಹಸ್ಬೆಂಡ್. ಸೊ ಅವ್ರು ಬಂದಿದ್ರು. ನಾರ್ಮಲ್ ಆಗಿ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡೆಲ್ಲ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಮತ್ತೆ ಮಧ್ಯಾಹ್ನ ಊಟ ಎಲ್ಲ ಮಾಡಿದ್ವಿ. ಊಟ ಎಲ್ಲ ಮಾಡಿದ್ಮೇಲೆ ತುಂಬಾನೇ ಈ ತರ ಡಲ್ ಆಗಿದ್ದೆ ನಾನು. ಸೊ ಆ ಟೈಮಲ್ಲಿ ಕೂಡ ನಮ್ಮ ಮಾವ ಹೇಳಿದ್ರು ಮಮ್ಮಿಗೆ, ಯಾಕೋ ತುಂಬಾ ಡಲ್ ಕಾಣಿಸ್ತಾ ಇದ್ದಾರೆ, ನೀವು ಅವಳನ್ನ ಯಾವ್ದಕ್ಕೂ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಮಮ್ಮಿ ಹೇಳಿದ್ರು, ಇಲ್ಲ ನೆನ್ನೆ ತಾನೇ ಹಾಸ್ಪಿಟ್ಲ್ ಹೋಗ್ಬಿಟ್ಟು ಬಂದಿದ್ದೀವಿ, ಇನ್ನೊಂದು 2-3 ದಿವಸ ಕಾಯಿರಿ ಅಂತ ಹೇಳಿದ್ದಾರೆ, ಸೊ ನೋಡೋಣ ಅಂತ ಹೇಳಿದ್ರು. ಸೊ ಅದೇ ತರ ಆ ದಿನ ಎಲ್ಲ ಹಾಗೆ ಕಳೀತು. ಮತ್ತೆ ದಿನ ಅಂದ್ರೆ ಒಂದು ಸಂಜೆ ತನಕನೂ ಹಾಗೆ ಕಳೀತು. ಮತ್ತೆ ಸಂಜೆ ಮೇಲೆ ಕೂಡ ನನ್ನ ಮೂಡ್ ಫುಲ್ ಅವತ್ತು ಟೋಟಲಿ ಆಫ್. ನನ್ನ ಮೂಡ್, ನಾನು ಯಾರ ಜೊತೆ ಕರೆಕ್ಟಾಗಿ ಮಾತಾಡ್ತಿಲ್ಲ, ಮಮ್ಮಿ ಜೊತೆನೂ ಮಾತಾಡ್ತಿಲ್ಲ. ಮಮ್ಮಿ ಹಾಗಿದ್ರು ನಾನು ಕೇಳ್ತಾನೆ ಇದ್ರು, ಯಾಕೆ ಏನಾಗ್ತಿದೆ, ಏನಾದ್ರೂ ನೋವಾಗ್ತಿದ್ಯಾ, ಹೊಟ್ಟೆ ನೋವಾಗ್ತಿದ್ಯಾ ಆ ಥರ ಎಲ್ಲ ಕೇಳ್ತಾನೆ ಇದ್ರು.
ನಾನು ಹೇಳ್ದೆ ಇಲ್ಲ ಏನು ನೋವಿಲ್ಲ, ನಾರ್ಮಲ್ ಆಗಿದೆ, ಜಸ್ಟ್ ನನಗೆ ಸಾಕಾಯ್ತಲ್ಲ, ಒಂಥರ ಸಾಕಾಗಿರೋ ಥರ ಅನ್ನಿಸ್ತಿದೆ, ಸೊ ನನಗೊಂಥರ ಮೂಡ್ ಆಫ್ ಥರ ಇದೆ ಅಂತ ಹೇಳಿದೆ. ಸರಿ ಹೌದಾ, ಅದೇ ಥರ ಆಗುತ್ತೆ ಬಿಡು, ಲಾಸ್ಟಲ್ಲಿ ಅದೇ ಥರ ಫೀಲ್ ಆಗುತ್ತೆ ಅಂತ ಎಲ್ಲ ಹೇಳಿದ್ರು. ಸರಿ ಆಯಿತು ಅಂತ ಸುಮ್ಮನೆ ಇದ್ದೆ ನಾನು ಕೂಡ. ಸೊ ಹಾಗೆ ಫೋನ್ ನೋಡಿಕೊಂಡು ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೀಗೆ ಮಲ್ಕೊಂಡಿದ್ದೆ ಸೋಫಾ ಮೇಲೆ. ಆಮೇಲೆ ನೈಟ್ ಏನಾಯಿತು, ಮಮ್ಮಿ ಒಂದು 9 o'clock ಹಂಗೆ ನನಗೆ ಸರಿ ಊಟ ಮಾಡು ಅಂತ ಹೇಳಿದ್ರು. ನನಗೆ ಊಟನೂ ಅವತ್ತು ಸೇರ್ತಾ ಇರಲಿಲ್ಲ, ಸೊ ನಾನು ಊಟ ಬೇಡ ನನಗೆ ಅಂತ ಹೇಳಿದೆ. ಆವಾಗ ಮಮ್ಮಿ ಮಧ್ಯಾಹ್ನನೂ ಕರೆಕ್ಟಾಗಿ ಊಟ ಮಾಡಿಲ್ಲ, ಮಾಡು ಅಂತ 2 ಚಪಾತಿ ಮತ್ತು ಮೆಂತ್ಯ ಪಲ್ಯ, ನಂಗೆ ತುಂಬ ಇಷ್ಟ. ಚಪಾತಿಗೆ ಚೆನ್ನಾಗಿ ತುಪ್ಪ ಹಾಕಿ ಮೆಂತ್ಯ ಪಲ್ಯ ತಿನ್ನೋದು ನಂಗೆ ಸಖತ್ ಇಷ್ಟ. ಸೊ ಮಮ್ಮಿ ಅದನ್ನೇ ಮಾಡಿದ್ರು. ನಿಂಗೆ ಇಷ್ಟ ಅಲ್ವಾ ಮೆಂತ್ಯ ಪಲ್ಯ ಮತ್ತು ಚಪಾತಿ ತಿನ್ನು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಮೆಂತ್ಯ ಪಲ್ಯ ಮತ್ತು ಚಪಾತಿ ತಿಂದ್ಬಿಟ್ಟು ಸೋಫಾ ಮೇಲೆ ಹಾಗೆಯೇ ಮಲ್ಕೊಂಡಿದ್ದೆ. ನಾನು ಬೆಳಗ್ಗೆಯಿಂದಲೂ ಸೋಫಾನೇ ಬಿಟ್ಟಿಲ್ಲ, ಸೋಫಾ ಮೇಲೆ ಮಲಗಿದ್ದೀನಿ. ಸೊ ಸೋಫಾ ಮೇಲೆ ಹಾಗೆ ಮಲ್ಕೊಂಡಿದ್ದೆ. ಲಚ್ಚು ಮನೇಲಿದ್ಲು, ನಂದು ಆಫೀಸ್ಗೆ ಹೋಗಿದ್ಲು, ಆ್ಯಂಡ್ ಡ್ಯಾಡಿ ಕೂಡ ಅಂಗಡಿ ಹತ್ರ ಇದ್ರು. ಮಮ್ಮಿ ಮಾತ್ರ ನಂದು 9th month ಬಿದ್ದ ಮೇಲೆ ಮಮ್ಮಿ ಅಂಗಡಿ ಹತ್ರ ಹೋಗ್ತಿರ್ಲಿಲ್ಲ. ಮಮ್ಮಿ ಮನೇಲೆ ನನ್ನ ಜೊತೆನೇ ಇರೋರು, ಬಿಕಾಸ್ ಯಾವ ಟೈಮಲ್ಲಿ ಬೇಕಾದರೂ ಏನು ಬೇಕಾದರೂ ಆಗ್ಬೋದಲ್ಲ. ಸೊ ಅದಕ್ಕೇ ಮನೇಲೆ ನನ್ನ ಜೊತೆನೇ ಇರೋರು. ಆ್ಯಂಡ್ ನನಗೆ ಮತ್ತೆ ಇನ್ನೂ EDD ನನಗೆ ಬಂದಿರಲಿಲ್ಲ. ಅಂದರೆ EDD ಡೇಟ್ ಬಂದ್ಬಿಟ್ಟು ನನಗೆ ಅವರು 21st ಕೊಟ್ಟಿದ್ರು, ಆ್ಯಂಡ್ ಅವತ್ತಿನ್ನು 14th. ಸೊ 14th October, ಇನ್ನು 21st October ತನಕ ಟೈಮ್ ಇದೆ. ಬಟ್ ಡಾಕ್ಟರ್ ಹೇಳಿದ್ರು ಇನ್ನೊಂದು 2-3 days, 21st ತನಕನೂ ಹೋಗೋದಿಲ್ಲ, ಇನ್ನೊಂದು 2-3 days ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಮಮ್ಮಿ ಕೂಡ ನನ್ನ ಜೊತೆಲೇ ಇದ್ರು. ನಾನು, ಲಚ್ಚು ಹಾಗೂ ಮಮ್ಮಿ 3 ಜನ ಇದ್ವಿ. ಮಾವನು ಹೊರಟೋಗಿದ್ರು. ಆ್ಯಂಡ್ ಊಟ ಎಲ್ಲ ಮಾಡಿಕೊಂಡು ಹಾಗೆ ಮಲ್ಕೊಂಡಿದ್ದೆ ಸೋಫಾ ಮೇಲೆ. ಸೊ ಒಂದು 10:45ಗೇನೋ ನಾನು ಸೋಫಾ ಮೇಲೆ ಹೀಗೆ ಹಿಂಗೆ ಕೈ ಕೊಟ್ಕೊಂಡು ಹಿಂಗೆ ಮಲ್ಕೊಂಡಿದ್ದೆ. ಸ್ವಲ್ಪ ಹಿಂಗೆ ಜರುಗಿದೆ, ಜಸ್ಟ್ ಹಿಂಗೆ ಮಲ್ಕೊಂಡಿರ್ಬೇಕಾದ್ರೆ ಹಿಂಗೆ ಸ್ಲಾಂಟಾಗಿ ಮಲ್ಕೊಂಡಿರ್ತೀವಿ ಅನ್ಕೊಳ್ಳಿ, ಸ್ವಲ್ಪ ಹಿಂಗೆ ಜರ್ಕೊಂಡಿರ್ತೀವಲ್ಲ, ಅದೇ ಥರ ಒಂದು ಸ್ವಲ್ಪ ಜರ್ಕೊಂಡೆ ಅಷ್ಟೇ. ಸ್ವಲ್ಪ ಜರುಗಿದ ತಕ್ಷಣ ನನಗೆ ಫುಲ್ ವಾಟರ್ ಬ್ರೇಕ್ ಆಗೋಯ್ತು. ಏನಲ್ಲ, ಮಲಗಿದ ಥರನೇ ಮಲಗಿದ್ದೀನಿ, ಸ್ವಲ್ಪ ಹಿಂಗೆ ಜರುಗಿದ ತಕ್ಷಣವೇ ನನಗೆ ವಾಟರ್ ಬ್ರೇಕ್ ಆಗೋಯ್ತು. ಸೊ ವಾಟರ್ ಬ್ರೇಕ್ ಆಯಿತು. ನಾನು ಮಮ್ಮಿ ಫುಲ್ಲು, ನನಗೆ ಗೊತ್ತಿಲ್ಲ ಆವಾಗ ವಾಟರ್ ಬ್ರೇಕ್ ಅಂದರೆ ಇದೇನಾ ಅನ್ನೋದು ಕೂಡ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಫಸ್ಟ್ ಟೈಮ್ ಪ್ರತಿಯೊಬ್ಬರಿಗೂ ಎಲ್ಲ ಕನ್ಫ್ಯೂಷನ್ ಇರುತ್ತೆ. ಸೊ ನನಗೆ ಆದರೆ ಫಸ್ಟೇ ಡಾಕ್ಟರ್ ಪ್ರಿಪೇರ್ ಮಾಡಿದ್ರು, ಲೈಕ್ ನಿಮಗೆ ಈ ಥರ ವಾಟರ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ನಿನಗೆ ಬ್ಲಡ್ ಏನಾದರೂ ಬ್ಲೀಡಿಂಗ್ ಆಗಿದ್ರೆ, ಇಲ್ಲಾಂದರೆ ನಿನಗೆ ತುಂಬ ಪೇನ್ ಆಗ್ತಿದೆ ಆ ಟೈಮಲ್ಲಿ, ಅಥವಾ ನಿಮಗೆ ಬೇಬಿ ಮೂವ್ಮೆಂಟ್ಸ್ ಗೊತ್ತಾಗ್ತಿಲ್ಲ, ಆ ಟೈಮಲ್ಲೆಲ್ಲ ನೀವು ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಬೇಕು, ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕು. ಸೊ ಇದೆಲ್ಲ ನಿಮ್ಮದು ಡೆಲಿವರಿ ಸೈನ್ಸ್ ಅಂತಾನೆ ಹೇಳ್ಬೋದು. ನಿಮಗೆ ತಕ್ಷಣ ಕಾಂಟ್ರಾಕ್ಷನ್ಸ್ ಬರುತ್ತೆ ಅನ್ನೋದು ಯಾವುದೂ ಇಲ್ಲ, ಅಂದರೆ ಹೆರಿಗೆ ನೋವು ಆ ತಕ್ಷಣವೇ ಬರುತ್ತೆ ಅಂತ ಅಲ್ಲ, ಬಟ್ ನಿಮಗೆ ಸ್ಟಾರ್ಟಿಂಗ್ ಈ ಸಿಂಪ್ಟಮ್ಸ್ ಎಲ್ಲ ಇರುತ್ತೆ. ಸೊ ಈ ಸಿಂಪ್ಟಮ್ಸ್ ಎಲ್ಲ ಬಂದ ತಕ್ಷಣ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗೋದು ತುಂಬಾ ಒಳ್ಳೆಯದು. ಸೊ ನನಗೆ ಕೂಡ ಡಾಕ್ಟರ್ಸ್ ಇದೆಲ್ಲ ಕೆಲವೊಂದು ಪಾಯಿಂಟ್ಸ್ ಹೇಳಿದ್ರು, ಅಂದರೆ ಲಿಸ್ಟ್ ಬರೆದು ಕೊಟ್ಬಿಟ್ಟಿದ್ರು, ನೋಡಿ ಇದೆಲ್ಲ ಆಗುತ್ತೆ ಡೆಲಿವರಿ ಟೈಮಲ್ಲಿ, ನೀನು ಪ್ರಿಪೇರ್ ಆಗಿರಬೇಕು ಅಂತ. ಸೊ ನಾನು ಕೂಡ ಮೆಂಟಲಿ ಪ್ರಿಪೇರ್ ಆಗಿದ್ದೆ, ಓಕೆ ಈ ಥರ ಎಲ್ಲ ಆಗುತ್ತೆ ಅಂತ. ಆ್ಯಂಡ್ ನಾನು ಸ್ಟಾರ್ಟಿಂಗೇ ನನಗೆ ವಾಟರ್ ಬ್ರೇಕ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ಬಿಕಾಸ್ ನನಗೆ ಮಮ್ಮಿ ಅವರೆಲ್ಲ ಹೇಳಿದ್ದೇನಪ್ಪ ಅಂದರೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನೋವು ಆಗುತ್ತೆ, ಆ ನಂತರ ವಾಟರ್ ಬ್ರೇಕ್ ಆಗುತ್ತೆ ಅಂತ ಹೇಳಿದರು. ಬಟ್ ನನಗೆ ಒಂದು ಸ್ವಲ್ಪನೂ ನೋವು ಇರಲಿಲ್ಲ. ಇನ್ಫ್ಯಾಕ್ಟ್ ನಾನು ನರ್ಸಿಂಗ್ ಹೋಮ್ ಹೋಗೋ ತನಕನೂ ನನಗೆ ನೋವು ಅನ್ನೋದೇ ಇಲ್ಲ, ಜಸ್ಟ್ ವಾಟರ್ ಬ್ರೇಕ್ ಆಗಿಬಿಟ್ಟು ನೀರು ಹೋಗ್ತಾನೇ ಇದೆ, ಆ ಥರ ಇತ್ತು. ಸೊ ನಾನು ಈ ಥರ ಮೂವ್ ಆದ ತಕ್ಷಣ ವಾಟರ್ ಬ್ರೇಕ್ ಆಗೋಯ್ತು. ಮತ್ತು ನಾನು ಮಮ್ಮಿ ನೀರು ಫುಲ್ ಇದಾಗ್ತಿದೆ, ವಾಟರ್ ಬ್ರೇಕ್ ಆಗಿಬಿಟ್ಟಿದೆ ಅಂತ ಅಂದೆ. ಆಮೇಲೆ ಹೋದೆ, ವಾಶ್ರೂಮ್ಗೆ ಹೋಗ್ಬಿಟ್ಟು ನಾನೇ ಚೇಂಜ್ ಮಾಡಿಕೊಂಡು, ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ನನ್ನ ಬಟ್ಟೆ ಎಲ್ಲ ಫುಲ್ ನಾನೇ ಹೊಗ್ದಾಕ್ಬಿಟ್ಟು ಆ ಟೈಮಲ್ಲಿ ಕೂಡ, ಬಿಕಾಸ್ ನನಗೇನು ನೋವಿಲ್ಲ, ಜಸ್ಟ್ ನೀರು ಪಾಸ್ ಆಗ್ತಿದೆ ಅಷ್ಟೇ. ಮತ್ತು ನಾನೆಲ್ಲ ಚೇಂಜ್ ಮಾಡಿ ಹಾಸ್ಪಿಟ್ಲಿಗೆ ಹೊರಟ್ವಿ ನಾವು. ಸೊ ನಮ್ಮದು ಬಂದ್ಬಿಟ್ಟು 3 floors, ಅಂದರೆ ನನ್ನ ಹಳೆ ಮನೆ ನೀವು ನೋಡಿರ್ತೀರಾ, ಬಿಲ್ಡಿಂಗ್ ಬಂದ್ಬಿಟ್ಟು ನಮ್ದು ಅವಿದ್ದು 3 floors ಮೇಲ್ಗಡೆ, ಆ್ಯಂಡ್ ಅಲ್ಲಿ ಲಿಫ್ಟ್ ಇಲ್ಲ. ಸೊ ಮಮ್ಮಿ ಆದ ತಕ್ಷಣ ವಾಟರ್ ಬ್ರೇಕ್ ಆದ ತಕ್ಷಣ ಫಸ್ಟ್ ನಾವು ಮಾಡಿದ್ದೇನಪ್ಪ ಅಂದರೆ ನಾನು ಚೇಂಜ್ ಎಲ್ಲ ಮಾಡ್ಕೊಂಡು ಬಂದಮೇಲೆ ಡಾಕ್ಟರ್ಗೆ ಇಮಿಡಿಯೇಟಾಗಿ ಕಾಲ್ ಮಾಡಿದ್ವಿ. ಡಾಕ್ಟರ್ಗೆ ಇಮಿಡಿಯೇಟಾಗಿ ಕಾಲ್ ಮಾಡಿದಾಗ ಡಾಕ್ಟರ್ ಹೇಳಿದ್ರು, ಫಸ್ಟ್ ನೀನು ನನ್ನ ಕ್ಲಿನಿಕ್ಗೆ ಬಾ ಅಂತ ಹೇಳಿದ್ರು. ಅವರು ನನ್ನ ಮನೆಯಿಂದ ಅವ್ರ ಕ್ಲಿನಿಕ್ ಜಸ್ಟ್ 2 minutes ಅಷ್ಟೇ, 5 minutes ವಾಕು. ಬಟ್ ಮಮ್ಮಿ ಏನು ಮಾಡಿದ್ರು, ತಕ್ಷಣ ಡ್ಯಾಡಿಗೆ ಕಾಲ್ ಮಾಡಿ ಕರೆದ್ರು. ಡ್ಯಾಡಿ ಅಂಗಡಿ ಹತ್ರದಿಂದ ಬಂದು ಕಾರೆಲ್ಲ ತೆಗೆದ್ರು. ಆ್ಯಂಡ್ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಡ್ಯಾಡಿ ಪಾಪ ಅವ್ರಿಗೆ ಸಖತ್ ಭಯ, ಮತ್ತು ನನ್ನ ಮಗಳಿಗೆ ಎಷ್ಟು ನೋವಾಗ್ತಾ ಇದೆಯೋ ಏನೋ ಆ ಥರ ಟೆನ್ಷನ್ ಎಲ್ಲ ತುಂಬ ಜಾಸ್ತಿ ಇತ್ತು ಮಮ್ಮಿಗೆ ಮತ್ತು ಡ್ಯಾಡಿಗೆ.
ಸೊ ಅವರು ಡ್ಯಾಡಿ ಪೂಜೆ ಮಾಡಿಕೊಂಡು ದೇವ್ರ ಹತ್ರ ಎಲ್ಲ ಬೇಡ್ಕೋತಾ ಇದ್ರು. ಮಮ್ಮಿ ನನ್ನ ಹಾಸ್ಪಿಟಲ್ ಬ್ಯಾಗ್ ಎಲ್ಲ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ನನ್ನ ಹಾಸ್ಪಿಟಲ್ ಬ್ಯಾಗ್ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ನಾನು ಅದರದ್ದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡಿ. ಅದರಲ್ಲಿ ನಾನು ಪ್ರತಿಯೊಂದು ತೋರಿಸ್ತೀನಿ, ನೀವು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಯಾವ ರೀತಿ ಒಂದು ಬ್ಯಾಗ್ನ ರೆಡಿ ಮಾಡ್ಕೋಬೇಕು ಅಂತ. ಸೊ ನಾನು ಹಾಸ್ಪಿಟಲ್ ಬ್ಯಾಗ್ ತಗೊಂಡ್ರು, ಮಮ್ಮಿ ಹಾಸ್ಪಿಟಲ್ ಬ್ಯಾಗ್ ಎಲ್ಲ ತಗೋತಾ ಇದ್ರು. ಮತ್ತೆ ಲಚ್ಚು ಬಂದು ನನ್ನ ಫೈಲ್ ಡಾಕ್ಯುಮೆಂಟ್ಸ್ ಎಲ್ಲ ಪ್ರತಿಯೊಂದನ್ನು ತಗೊಂತಾ ಇದ್ದು. ನಾನು ಆರಾಮಾಗಿ ಚಿಲ್ಲಾಗಿ ನಾನು ಒಬ್ಳೆ ಲೈಕ್ ಅವಾಗ ಟೈಮ್ ಬಂದು ಒಂದು 10:45 ಆಗಿತ್ತು. ಒಬ್ಳೆ 3 ಫ್ಲೋರು ಯಾರು ಸಪೋರ್ಟು ಇಲ್ದಂತೆ ಆರಾಮಾಗಿ ಇಳ್ಕೊಂಡು ಕೆಳಗಡೆ ಇಳ್ಕೊಂಡು ಹೋದೆ. ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡಿದ್ದೆ, 1-2 ನಿಮಿಷ ಕುತ್ಕೊಂಡಿದ್ದೆ. ಅವ್ರು 3 ಜನನೂ ಇನ್ನೂ ಇಳದೆ ಬಂದಿರಲಿಲ್ಲ. ನಾನು ಕೆಳಗಡೆಯಿಂದ ಕರಿತಾ ಇದ್ದೀನಿ, ಬನ್ನಿ ಬೇಗ ಬನ್ನಿ ಅಂತ. ಸೊ ಕೆಳಗಡೆ ಹೋಗ್ಬಿಟ್ಟು ಕುತ್ಕೊಂಡೆ. ಮಮ್ಮಿ ಡ್ಯಾಡಿ ಆಮೇಲೆ ಎಲ್ಲರೂ ಬಂದು ಡ್ಯಾಡಿ ಕಾರ್ ತೆಗೆದ್ರು, ಹೋದ್ವಿ ಹಾಸ್ಪಿಟ್ಲ್ ಹತ್ರ ಹೋದ್ಮೇಲೆ ಡಾಕ್ಟರ್ ಬಂದ್ಬಿಟ್ಟು ಕ್ಲಿನಿಕ್, ನನ್ನ ಮನೆಯಿಂದ ಅವ್ರ ಕ್ಲಿನಿಕ್ ಬಂದು ಅದೇ ಹೇಳಿದ್ನಲ್ಲ 2 ಮಿನಿಟ್ಸ್ ಕಾರಲ್ಲಿ ಹೋದ್ರೆ. ಸೊ ಕ್ಲಿನಿಕ್ ಹತ್ರ ಹೋದ್ವಿ. ಡಾಕ್ಟರ್ ಆಲ್ರೆಡಿ ಕೆಳಗಡೆ ಬಂದು ವೇಟ್ ಮಾಡ್ತಾ ಇದ್ರು ನನಗೋಸ್ಕರ. ಸೊ ಹೋದ ತಕ್ಷಣ ಅವ್ರು ಫಸ್ಟ್ ನನಗೆ ಚೆಕ್ ಮಾಡಿದ್ರು, ಅಂದ್ರೆ ಏನು ಯಾವ ತರ ಆಗಿದೆ ಅಂತ ಸ್ಕ್ಯಾನ್ ಮಾಡಿದ್ರು. ಆಮೇಲೆ ಎಷ್ಟು ಡೈಲೇಷನ್ ಆಗಿದೆ ಅಂತ ಅವರು ಡಾಕ್ಟರ್ ಯಾವ ತರ ಚೆಕ್ ಮಾಡ್ತಾರೆ ಅಂತ ಗೊತ್ತಿರುತ್ತಲ್ಲ, ಸೊ ಅದೆಲ್ಲ ಚೆಕ್ ಮಾಡಿದ್ರು ನನಗೆ. ಸೊ ಚೆಕ್ ಮಾಡಿದಾಗ ಅವ್ರು ಹೇಳಿದ್ರು 2 ಇಂಚ್ ಅಷ್ಟು ಡೈಲೇಷನ್ ಆಗಿದೆ ನಿಮ್ದು ಅಂತ ಅಂದ್ರು. ಆಮೇಲೆ ನನ್ನ ಹೊರಗಡೆ ಕಳಿಸ್ಬಿಟ್ರು. ಮತ್ತೆ ಅದೊಂದು ಪೇನ್ ಇದೆಯಲ್ಲ ಡಾಕ್ಟರ್ ಚೆಕ್ ಮಾಡ್ಬೇಕಾದ್ರೆ, ಅಪ್ಪ ದೇವ್ರೆ ಆ ಪೇನ್ ಯಾರಿಗೂ ಬೇಡ. ಸೊ ಹೊರಗಡೆ ಬಂದು ನಾನು ಮತ್ತೆ ಡ್ಯಾಡಿ ಹೊರಗಡೆ ಇದ್ವಿ. ಹೊರಗಡೆ ಕೂರಿಸಿದ್ರು ನನ್ನ ಮತ್ತೆ ಡ್ಯಾಡಿನ, ಅಂಡ್ ಲಚ್ಚುನ ಮತ್ತೆ ಮಮ್ಮಿನ ಒಳಗಡೆ ಕೂರಿಸ್ಕೊಂಡ್ರು. ಒಳಗಡೆ ಕೂರಿಸ್ಕೊಂಡು ಲಚ್ಚುಗೆ ಹಾಗೂ ಮಮ್ಮಿಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಈ ತರ ಅವಳದು ಜಸ್ಟ್ 2 ಇಂಚ್ ಅಷ್ಟು ಮಾತ್ರ ಡೈಲೇಟ್ ಆಗಿದೆ, ಅಂದ್ರೆ 2 ಸೆಂಟಿಮೀಟರ್ ಅಷ್ಟೇ ಡೈಲೇಟ್ ಆಗಿರೋದು. ಅದು ಬಂದು 6 ಸೆಂಟಿಮೀಟರ್ ತನಕನಾದ್ರೂ ಇದಾಗಬೇಕು. ಸೊ 6 ಸೆಂಟಿಮೀಟರ್ ಆದ್ರೆ ನಾವು ನಾರ್ಮಲ್ ಡೆಲಿವರಿಗೆ ಬೇಗ ಟ್ರೈ ಮಾಡಬಹುದು, ಅಥವಾ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಸೊ ಮೇನ್ ಆಗಿ ಏನ್ ಹೇಳಕ್ ಟ್ರೈ ಮಾಡಿದ್ರು ಅಂದ್ರೆ, ಇದು ಬಂದು ಅವಳಿಗೆ, ಸೊ ನಾನು ಹೇಳೋದ್ಕಿಂತ ನೀವು ಲಚ್ಚು ಹತ್ರ ಕೇಳಿದ್ರೇನೆ ಬೆಟರ್ ಇರುತ್ತೆ, ಬಿಕಾಸ್ ಅವಳಿಗೇನೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅವಳ ಹತ್ರನೇ ಕೇಳಿ. ಓಕೆ ಫ್ರೆಂಡ್ಸ್, ಸೊ ನಂದು ಅಂದ್ರೆ ಡಾಕ್ಟರ್ ಟೆಸ್ಟ್ ಎಲ್ಲ ಮಾಡಿದ್ಮೇಲೆ ನನ್ನ ಹೊರಗಡೆ ಕಳಿಸ್ಬಿಟ್ರು. ಸೊ ನಾನು ಮತ್ತೆ ಡ್ಯಾಡಿ ಹೊರಗಡೆ ಇದ್ವಿ, ಅಂಡ್ ಆ ಟೈಮಲ್ಲಿ ಲಚ್ಚು ಮತ್ತೆ ಮಮ್ಮಿ ಇಬ್ರು ಒಳಗಡೆ ಇದ್ರು. ಸೊ ಒಳಗಡೆ ಏನೇನ್ ನಡೀತು, ಡಾಕ್ಟರ್ ಅವ್ರಿಗೆ ಏನ್ ಎಕ್ಸ್ಪ್ಲೇನ್ ಮಾಡಿದ್ರು ಅಂತ ನೀವು ಲಚ್ಚು ಹತ್ರನೇ ಕೇಳಿ. ಸೊ ಏನೇನ್ ಹೇಳಿದ್ರು ಡಾಕ್ಟರ್ ಲಚ್ಚು? ಅದೇ ಅಕ್ಕ ಹೇಳಿರ್ತಾಳೆ ಸ್ಟಾರ್ಟಿಂಗ್ ನಾನು ಹಾಸ್ಪಿಟಲ್ ಹೋಗೋ ತನಕ ಹೇಳಿದ್ಯಲ್ಲ. ಸೊ ಅಕ್ಕನ ಹೊರಗಡೆ ಕಳ್ಸಾದ್ಮೇಲೆ ನಾನು ಮತ್ತೆ ಮಮ್ಮಿ ಹೊರಗಡೆ ಹೋದ್ವಿ. ಸೊ ಅವಾಗ ಡಾಕ್ಟರ್ ನಮಗೆ ಹೇಳಿದ್ರು ಲೈಕ್ ಏನು ಕಾಂಪ್ಲಿಕೇಶನ್ಸ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅವಾಗ ಮಮ್ಮಿಗೆ ತುಂಬ ಆಂಗ್ಸೈಟಿ, ತುಂಬ ಪ್ಯಾನಿಕ್ ಆಗಿಬಿಟ್ರು, ತುಂಬ ಸ್ವೆಟ್ ಎಲ್ಲ ಬರೋ ಸ್ಟಾರ್ಟ್ ಆಯಿತು. ಲೈಕ್ ಏನಪ್ಪ ಹಿಂಗಾಗ್ತಾ ಇದೆ, ಬಿಕಾಸ್ ಅಕ್ಕ ಫಸ್ಟ್ ಡೆಲಿವರಿ ಆ್ಯಂಡ್ ಫಸ್ಟ್ ಟೈಮ್ ಈ ಥರ ಸಿಚುವೇಶನ್ ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿಯಲ್ಲಿ. ಸೊ ನಾನು ಡಾಕ್ಟರ್ ನೋಡಿದ್ರು ಲೈಕ್ ಮಮ್ಮಿ ತುಂಬ ಭಯ ಪಡ್ಕೋತಾರೆ, ಅವ್ರಿಗೆ ಡಿಸಿಷನ್ ತಗೊಳಕ್ಕೆ ಆಗ್ತಿರಲಿಲ್ಲ ಮಮ್ಮಿಗೆ. ಲೈಕ್ ಡಾಕ್ಟರ್ಗೆ ಏನು ಹೇಳೋದು, ಡಾಕ್ಟರ್ ಕೇಳೋ ಪ್ರಶ್ನೆಗೆ ಮಮ್ಮಿಗೆ ಆನ್ಸರ್ ಕೊಡೋಕೆ ಆಗ್ತಾ ಇರಲಿಲ್ಲ, ಬಿಕಾಸ್ ಅವ್ರು ತುಂಬ ನರ್ವಸ್ ಆಗಿಬಿಟ್ಟಿದ್ರು. ಸೊ ಅವಾಗ ಡಾಕ್ಟರ್ ಹೇಳಿದ್ರು, ನೀವು ಸ್ವಲ್ಪ ಹೊರಗಡೆ ವೆಯ್ಟ್ ಮಾಡಿ, ಸ್ವಲ್ಪ ಟೈಮ್ ತಗೊಳ್ಳಿ, ಆಮೇಲೆ ಬಂದ್ಬಿಟ್ಟು ಯು ಕ್ಯಾನ್ ಟೆಲ್ ಮಿ ಲೈಕ್ ನಿಮ್ದು ಏನು ಡಿಸಿಷನ್ ಇದೆ, ಲೈಕ್ ನಿಮಗೆ ನಾರ್ಮಲೇ ಬೇಕಾ ಇಲ್ಲ ಸಿಸರಿಂಗೇ ಬೇಕಾ, C-ಸೆಕ್ಷನೇ ಬೇಕಾ ಅಂತ ನೀವು ಆಮೇಲೆ ನಮಗೆ ತಿಳಿಸ್ಬೋದು ಅಂತ. ಆಮೇಲೆ ಡಾಕ್ಟರ್ ನಂಗೆ ಮತ್ತೆ ಕರೆಸಿದ್ರು ಹೊರಗಡೆ. ಓಕೆ, ಸೊ ಡಾಕ್ಟರ್ ನಂಗೆ ಅವಾಗ ಹೇಳಿದ್ರು ಲೈಕ್ ನೋಡಪ್ಪ ನೀನು ಎಜುಕೇಟೆಡ್ ಆಗಿದ್ಯಾ, ನಿಂಗೆ ಈ ಸಿಚುವೇಶನ್ ಅರ್ಥ ಆಗುತ್ತೆ ಇವಾಗ ಏನು ನಡೀತಾ ಇದೆ ಅಂತ, ನನ್ನ ಮಕ್ಕನ ಕಾಂಪ್ಲಿಕೇಶನ್ಸ್ ಆಗಿರಲಿ ಲೈಕ್ ಏನಾಗ್ತಾ ಇದೆ ಅಂತ. ಸೊ ಡಾಕ್ಟರ್ ನನಗೆ ತುಂಬ ನೀಟಾಗಿ ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು ಲೈಕ್ ಅಕ್ಕನ ಕಾಂಪ್ಲಿಕೇಶನ್ಸ್ ಬಗ್ಗೆ. ಅಂದರೆ ಪಾಪು ಬಂದ್ಬಿಟ್ಟು ಅಲ್ಲೇ ಪಾಟಿ ಮಾಡ್ಕೊಂಡ್ಬಿಟ್ಟಿದ್ದ. ಸೊ ನಾವು C-ಸೆಕ್ಷನ್ನೇ ಮಾಡಬೇಕು ಇಲ್ಲ ಎಲ್ಲ ನಾರ್ಮಲೇ ಆಗಬೇಕು ಅಂತ ಅವಾಗ ನಾವು ಡಿಸೈಡ್ ಮಾಡೋಕೆ ಆಗ್ತಿರಲಿಲ್ಲ, ಬಿಕಾಸ್ ಇನ್ನೂ ಸ್ವಲ್ಪ ನಾವು ವೆಯ್ಟ್ ಮಾಡ್ತಾ ಇದ್ರೆ ಇನ್ನೂ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗೋದು. ಸೊ ಡಾಕ್ಟರ್ ಹೇಳಿದ್ರು C-ಸೆಕ್ಷನ್ ಮಾಡಬೇಕು ಅಂತಂದರೆ ವಿ ಕ್ಯಾನ್ ಡೂ ಇಟ್, ಏನು ಫಾರ್ಮಾಲಿಟೀಸ್ ಇದೆ ಅದಾದಮೇಲೆ ವಿಲ್ ಡೂ ಇಟ್, ಲೈಕ್ ಸ್ವಲ್ಪ ಟೈಮ್ ಆದಮೇಲೆ ನಾವು ಸ್ಟಾರ್ಟ್ ಮಾಡೋಣ, ಬಟ್ ವಿಲ್ ಟ್ರೈ ನಾವು ಫಸ್ಟು ನಾರ್ಮಲ್ ಏನು ಮಾಡೋದು ಅದು ಟ್ರೈ ಮಾಡೋದ. ಸಪೋಸ್ ನಾರ್ಮಲ್ ಆಗಲ್ಲ ಅಂದರೆ ವಿ ಹ್ಯಾವ್ ಟು ಗೋ ಬೈ C-ಸೆಕ್ಷನ್. ಇಲ್ಲ ನಿಮಗೆ ನಾರ್ಮಲೇ ಬೇಕು ಅಂತಂದರೆ ಡಾಕ್ಟರ್ ಹೇಳಿದ್ರು ದಟ್ ಈಸ್ ಟು ವೇಟ್ ಫಾರ್ 7 to 9 hours ತನಕ ವೆಯ್ಟ್ ಮಾಡಬೇಕು. ನಾವು ಹೋಗಿದ್ದು ನೈಟು ಹಾಸ್ಪಿಟ್ಲು 11 o'clock 11:30 ಅನ್ಸುತ್ತೆ ನಾವು ಹೋಗಿದ್ದು ಹಾಸ್ಪಿಟ್ಲು. ಬೆಳಗ್ಗೆ 4 o'clock ಅಲ್ಲ 7 o'clock ತನಕ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಅದೇ 7 to 9 hours ತನಕ ವೆಯ್ಟ್ ಮಾಡಬೇಕು ಅಂತ ಅಂದರು. ಬಟ್ ಅದೇ ನೀವು ಬರೆದು ಕೊಡಬೇಕು ಲೈಕ್ ನಮ್ಮ ರಿಸ್ಕಲ್ಲಿ ನಾವು ಈ ಥರ ಮಾಡ್ತಾ ಇದ್ದೀವಿ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ನಮಗೆ ನಾರ್ಮಲೇ ಬೇಕು ಅಂತ ನೀವು ಬರೆದು ಕೊಟ್ಟ ಮೇಲೆ ನಾವು ಅದನ್ನ ಟ್ರೈ ಮಾಡೋಣ. ಅಂದರೆ ಆದರೂ ಮಾಡ್ತೀವಿ ಅಂತ ಏನಿಲ್ಲ, ಆದರೆ ತುಂಬ ಒಳ್ಳೆಯದು, ಇಲ್ಲ ಅಂತಂದರೆ ನಾವು C-ಸೆಕ್ಷನೇ ಮಾಡಬೇಕು ಅಂತ ಡಾಕ್ಟರ್ ಹೇಳಿದರು ನಮಗೆ. ಸೊ ಅವಾಗ ನಾನು ಮಮ್ಮಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ, ನಮ್ಮ ಡ್ಯಾಡಿ ಮಮ್ಮಿಗೆ ಹೇಳಿದೆ ಲೈಕ್ ಈ ಥರ ಇದೇ ಸಿಚುವೇಶನು ಅಂತ. ಸೊ ಅವರು ಹೇಳಿದ್ರು ಲೈಕ್ ಡಾಕ್ಟರ್ ಹೇಗೆ ಹೇಳ್ತಾರೆ ಹಾಗೆ ಮಾಡೋದಂತ, ಬಿಕಾಸ್ ಅವ್ರಿಗೂ ಅಷ್ಟು ಅವಾಗ ನಾಲೆಜ್ ಇರಲಿಲ್ಲ ಲೈಕ್ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ.
ಸೊ ಅವ್ರು ಹೇಳಿದ್ರು ಓಕೆ ಡಾಕ್ಟರ್ ಹೆಂಗೆ ಹೇಳ್ತಾರೆ ಹಂಗೆ ಅಂತ. ಬಟ್ ಅಕ್ಕ ವಾಸ್ ಲೈಕ್ ಇಲ್ಲ, ನನಗೆ ನಾರ್ಮಲೇ ಆಗಬೇಕು, ನಾನು ವೆಯ್ಟ್ ಮಾಡ್ತೀನಿ, ಪೇಯ್ನು ಬೇಕಾದ್ರೆ ನಾನು ತಡ್ಕೋತೀನಿ, ಎಷ್ಟೇ ಟೈಮ್ ಆದರೂ ಎಷ್ಟೇ ಪೇನ್ ಆದರೂ ನಂಗೆ ನಾರ್ಮಲೇ ಬೇಕು ಅಂತ. ಥ್ಯಾಂಕ್ ಯು ರಚ್ಚು. ಸೊ ಇದೆಲ್ಲ ಲೈಕ್ ಒಳಗಡೆ ನಡೀತು. ನೋಡು, ಫಸ್ಟ್ ಆಫ್ ಆಲ್ ನಂದು ವಾಟರ್ ಬ್ರೇಕ್ ಆಗಿರೋದ್ರಿಂದ ನಾನು ನೀರು ಆಲ್ಮೋಸ್ಟ್ ನನಗೆ ಗೊತ್ತಾಗ್ತಿತ್ತು ನನ್ನ ಇದರಲ್ಲಿ ನೀರು ಕಡಿಮೆ ಆಗ್ತಾ ಇದೆ ಅಂತ. ಬಿಕಾಸ್ ಅದು ಹೇಳ್ತಾರಲ್ಲ, ನೀರೆಲ್ಲ ಫುಲ್ ಹೊಟ್ಟೋಗ್ಬಿಟ್ಟಿತ್ತು. ಅಂಡ್ ಒಳಗಡೆ ಮಗು ಬೇರೆ, ಅವನು ಪಾಟಿ ಮಾಡ್ಕೊಂಡ್ಬಿಟ್ಟಿದ್ದ. ಸೊ ಪಾಟಿ ಮಗು ಏನಾಗುತ್ತೆ ಅಂದ್ರೆ ನೀರೆಲ್ಲ ಇಲ್ಲ ಅಂದಾಗ ಮಗುಗೆ ಸುತ್ತಾಡೋದು ಒಂದ್ ಸ್ವಲ್ಪ, ಅಂದ್ರೆ ಒಳಗಡೆ ಹಿಂಗ್ ಸುತ್ತಾಡ್ತಾ ಇರುತ್ತಲ್ವ ಮಗು, ಅದು ಕಡಿಮೆ ಆಗ್ಬಿಡುತ್ತೆ. ಯೂಶಲಿ ಆ ಟೈಮ್ ಅಂತೂ ಸುತ್ತಾಡೋದಿಲ್ಲ, ಬಿಕಾಸ್ ಅದು ಕರೆಕ್ಟ್ ಪಾಸ್ಚರ್ ಬಂದಿರುತ್ತೆ. ಬಟ್ ಅಂದ್ರೂ ಹೊರಗಡೆ ಬರೋಕ್ಕೆ ವಾಟರ್ ಪ್ರೆಷರ್ ಬೇಕು. ಅಷ್ಟು ನೀರು ನನ್ನ ಇದ್ರೊಳಗೆ ಇರಲಿ, ನನ್ನ ಗರ್ಭಕೋಶದೊಳಗೆ ಇರಲಿಲ್ಲ. ಅಂಡ್ ಅದೇ ಮೀನ್ ಟೈಮಲ್ಲಿ ಏನಪ್ಪಾ ಅಂದ್ರೆ ಒಂದು ಪಾಟಿ ಬೇರೆ ಮಾಡ್ಕೊಂಡ್ಬಿಟ್ಟಿದ್ನಲ್ಲ, ಸೊ ಅದು ಮಗು ತಿನ್ಬಿಟ್ರೆ ಮಗುಗೆ ಇನ್ನೂ ಜಾಸ್ತಿ ರಿಸ್ಕ್ ಅದು. ಸೊ ಇದೆಲ್ಲ ಕಾಂಪ್ಲಿಕೇಶನ್ಸ್ ನ ಅವರು ಮಮ್ಮಿಗೆ ಮತ್ತೆ ಲಚ್ಚುಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಲಚ್ಚುಗೆ ನನಗೆ ಡಾಕ್ಟರ್ ತುಂಬಾ ಚೆನ್ನಾಗಿ ಆ ಸಿಚುವೇಶನ್ ಅಲ್ಲೂ ಅವ್ರು ಹೇಳಿದ್ರು, ನೀನ್ ಕುತ್ಕೊಂಡು ನನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ತುಂಬಾ ಚೆನ್ನಾಗಿ, ತುಂಬಾ ನೀಟಾಗಿ. ಅಂದ್ರೆ ಅವ್ರು ನಂಗೆ ಹೇಳ್ತಾ ಇದ್ರು ಲೈಕ್ ಇವನ್ ಯು ಆರ್ ಅ ವುಮೆನ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ಲೈಕ್ ಸಿ ಸೆಕ್ಷನ್ ಪ್ರಾಬ್ಲಮು, ನಾರ್ಮಲ್ ಡೆಲಿವರಿ ಪ್ರಾಬ್ಲಮ್ ಇಲ್ಲ, ಈ ಡಿಫ್ರೆನ್ಸಿಯೇಷನ್ ನೀವು ಫಸ್ಟ್ ಮೈಂಡ್ ತೆಗ್ದಾಕಿ, ಆ ಥರ ಏನೂ ಇಲ್ಲ. ಬೀಯಿಂಗ್ ಅ ವುಮೆನ್ ಆಬ್ವಿಯಸ್ಲಿ ಯು ಹ್ಯಾವ್ ಟು ಗಿವ್ ಬರ್ತ್ ಟು ಅ ಬೇಬಿ, ಯು ಹ್ಯಾವ್ ಟು ಗಿವ್ ಬರ್ತ್ ಟು ಅ ಚೈಲ್ಡ್. ಅದೇ ಒಂದು ದೊಡ್ಡ ಇದು. ನೀವು ಇಲ್ಲ ಸಿ ಸೆಕ್ಷನ್ ಅಂದರೆ ಆಪರೇಷನ್ ಅಂದರೆ ಬೇಡ, ಅದು ತುಂಬ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಮುಂದೆ ಪ್ರಾಬ್ಲಮ್ ಆಗುತ್ತೆ, ನಮ್ಮದು ಅಂದರೆ ಬಾಡಿ ಇದು ಶೇಪ್ ಚೇಂಜ್ ಆಗುತ್ತೆ, ದಪ್ಪ ಸಣ್ಣ ಆಗ್ತೀವಿಲ್ಲ, ಏನಾದರೂ ಆ ಥರ ಎಲ್ಲ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಅದು ಫುಲ್ಲು ನಮ್ಮದು ಅದು ಮಿತ್, ದ್ಯಾಟ್ ಇಸ್ ಅ ಮಿತ್ ಅಂತಾನೆ ಹೇಳ್ಬೋದು. ಸೊ ಅದು ತುಂಬ ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ಅವ್ರು ಹೇಳಿದ್ರು, ನಾವು ಆದಷ್ಟು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತೀವಿ, ಬಟ್ ಇನ್ ಕೇಸ್ ಅದು ಆಗಿಲ್ಲ ಅಂದರೆ ವಿ ಹ್ಯಾವ್ ಟು ಗೋ ಬ್ಯಾಕ್ ಸಿ ಸೆಕ್ಷನ್, ಬಿಕಾಸ್ ನಾವು ರಿಸ್ಕ್ ತಗೊಳಕ್ಕೆ ಆಸ್ ಅ ಡಾಕ್ಟರ್ ವಿ ಕಾಂಟ್ ಟೇಕ್ ರಿಸ್ಕ್. ನೀವೇನೋ ತಗೊಳಕ್ಕೆ ರೆಡಿ ಆಗ್ತೀರ. ನಾನು ಆ್ಯಕ್ಚುಲಿ ನನಗೆ ಇದು ಹೇಳಿದ್ರು, ನೀವು ಸಪೋಸ್ ಇವಾಗ ಬೇಬಿ ಚೆನ್ನಾಗಿ ಹುಟ್ಟಿದ್ರೆ, ಹೆಲ್ದಿಯಾಗಿ ಹುಟ್ಟಿದ್ರೆ ಯು ವಿಲ್ ಬಿ ಹ್ಯಾಪಿ. ಸಪೋಸ್ ಇಫ್ ಇನ್ ಕೇಸ್ ಏನಾದರೂ ಒಂದು ಸಣ್ಣ ಪುಟ್ಟ ಕಾಂಪ್ಲಿಕೇಶನ್ಸ್ ಆದರೆ ನೀವು ಬ್ಲೇಮ್ ಮಾಡಿದ್ರೆ ಡಾಕ್ಟರ್ನ. ಸೊ ಆಸ್ ಅ ಡಾಕ್ಟರ್ ಐ ಆಮ್ ನಾಟ್ ಸಜೆಸ್ಟಿಂಗ್ ಯು ಟು ವೆಯ್ಟ್ ಫಾರ್ ಅ ಲಾಂಗರ್ ಟೈಮ್, ಗೋ ಫಾರ್ ಇಟ್. ಅಂದರೆ ಭಾವ ಬರಲಿ, ಅವ್ರಿಗೂ ನೀವು ಎಕ್ಸ್ಪ್ಲೇನ್ ಮಾಡಿ, ನಿಮ್ಮ ಮಮ್ಮಿಗೂ ಆಚೆ ಹೋಗ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ, ಮಮ್ಮಿ ಡ್ಯಾಡಿ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿ, ಅವ್ರಿಗೆ ಹೇಳಿ ಲೈಕ್ ಈ ಥರ ಸಿಚುವೇಶನ್ ಇದೆ. ಅಕ್ಕ ಅಂತೂ ಫುಲ್ ಇಲ್ಲ, ನನಗೆ ನಾರ್ಮಲೇ ಬೇಕು ಅಂತ. ಆಮೇಲೆ ನಾವು ಲೈಕ್ ಇಟ್ ಹ್ಯಾಪನ್, ನಮ್ಗೆ ಹೆಲ್ದಿ ಬೇಬಿ ಸಿಕ್ತು, ನಾವು ಲಕ್ಷಿತ್ ನಮ್ಮ ಹತ್ರ ಬಂದ. ಓಕೆ ಫ್ರೆಂಡ್ಸ್, ಸೊ ಇದು ಸ್ಟೋರಿ ಮೇನ್ ಏನ್ ನಡೆದಿದ್ದು ಅಂತ. ಸೊ ಲಚ್ಚು ಹೇಳಿದಾಗೆ ಹೊರಗಡೆ ಡಾಕ್ಟರ್ ಅವಳಿಗೆ ಟೋಟಲಿ ಎಕ್ಸ್ಪ್ಲೇನ್ ಮಾಡಿದ್ರು, ಈ ತರ ಲೈಕ್ ಮದರ್ಹುಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ಯಾವ ರೀತಿಯಾಗಿ ಡೆಲಿವರಿ ನಡೆಯುತ್ತೆ, ಯಾವ ರೀತಿಯಾಗಿ ಸಿ ಸೆಕ್ಷನ್ ಇರುತ್ತೆ, ನಾರ್ಮಲ್ ಯಾವ ತರ ಇರುತ್ತೆ, ಮತ್ತೆ ಮಗುಗೆ ಎಷ್ಟು ರಿಸ್ಕ್ ಇದೆ, ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಕೊನೆಗೆ ನರ್ಸಿಂಗ್ ಹೋಮಿಗೆ ಬಂದ್ವಿ. ಸೊ ನರ್ಸಿಂಗ್ ಹೋಮಿಗೆ ಬಂದ್ಮೇಲೆ ನನ್ನ ಸಪ್ರೇಟ್ ಆಗಿರೋ ವಾರ್ಡಲ್ಲಿ ಇದು ಮಾಡಿಬಿಟ್ಟು ನನ್ನ ಫುಲ್ ನೋಡ್ತಾ ಇದ್ರು. ಮಗುದು ಹಾರ್ಟ್ ಬೀಟ್ ಎಷ್ಟು ಇದೆ, ಮಗುದು ಹಾರ್ಟ್ ಬೀಟ್ ಹೆಚ್ಚು ಕಡಿಮೆ ಆದರೆ ತಕ್ಷಣ ಸಿ ಸೆಕ್ಷನ್ ಅಂತಾನೆ ಫಿಕ್ಸ್ ಆವಾಗ. ಸೊ ಮಗುದು ಹಾರ್ಟ್ ಬೀಟ್ ಯಾವ ಥರ ಇದೆ, ಹಾಗೂ ಬಿಕಾಸ್ ನೀರು ತುಂಬ ಹೊಟ್ಟೋಗ್ಬಿಟ್ಟಿದೆಯಲ್ಲ, ಮಗು ಒಳಗಡೆ ಉಸಿರು ಕಟ್ತಾ ಇದೆ ಏನು ಅಂತ ಅದು ಹಾರ್ಟ್ ಬೀಟಲ್ಲಿ ಕರೆಕ್ಟಾಗಿ ಹೋಗಿ ಗೊತ್ತಾಗುತ್ತೆ. ಸೊ ಅದಾದ ನಂತರ ನನ್ನ ಬಿ ಪಿ ಮತ್ತೆ ಅಂದರೆ ಪಲ್ಸ್ ಮೀಟರ್ ಇಟ್ಟಿರ್ತಾರೆ. ಸೊ ದಟ್ ನನ್ನ ಪಲ್ಸ್, ನನ್ನ ಬಿ ಪಿ ಪ್ರತಿಯೊಂದು ಅದು ಚೆಕ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ನನಗೊಂದು ಬೆಲ್ಟ್ ಹಾಕಿದ್ರು. ಸೊ ಆ ಬೆಲ್ಟಿಂದ ಏನಪ್ಪಾ ಅಂದರೆ ನಮ್ಮ ಕಾಂಟ್ರಾಕ್ಷನ್ ಲೆವೆಲ್ ಯಾವ ಮಟ್ಟಿಗಿದೆ ಅಂತ ಗೊತ್ತಾಗುತ್ತೆ. ಸೊ ನಾರ್ಮಲ್ ಡೆಲಿವರಿ 100% ಕಾಂಟ್ರಾಕ್ಷನ್ ಬಂದ ತಕ್ಷಣ ನಾರ್ಮಲ್ ಡೆಲಿವರಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅಂದರೆ ಒಂದು 70-80% ಬಂದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತಾರೆ ನಾರ್ಮಲ್ ಡೆಲಿವರಿಗೆ. ಬಟ್ ನನಗೆ ಅವಾಗ ಕಾಂಟ್ರಾಕ್ಷನ್ ಲೆವೆಲ್ ಬಂದಿದ್ದು ಜಸ್ಟ್ ಒಂದು 30% ಅಷ್ಟೇ, 30 to 40% ಅಷ್ಟೇ ಕಾಂಟ್ರಾಕ್ಷನ್ ಲೆವೆಲ್ ಇದ್ದಿದ್ದು. ಆ ಟೈಮ್ಗೆ ಆಗಲೇ ನನಗೆ ಒಂದು 3 ಕಾಂಟ್ರಾಕ್ಷನ್ಸ್ ಬಂದಿತ್ತು. ಸೊ ಆ 3 ಕಾಂಟ್ರಾಕ್ಷನ್ಸು ನನ್ನಿಂದ ತಡೆಯೋಕ್ಕಾಗಲಿಲ್ಲ. ಸಖತ್ತು ನೋವು, ಸಖತ್ತು ಪೇನ್ಫುಲ್ ಅಂತಲೇ ಹೇಳ್ಬೋದು. ಸೊ 3 ಕಾಂಟ್ರಾಕ್ಷನ್ಸ್ ನಾನು ತುಂಬ ಅಳ್ತಾ ಇದ್ದೀನಿ. ಸಿಸ್ಟರ್ ಬೇರೆ ನನಗೆ ಮಮ್ಮಿನ ಕರೆಸ್ತಾ ಇದ್ದೀನಿ, ಮಮ್ಮಿನ ಬಿಡ್ತಾ ಇಲ್ಲ ಒಳಗಡೆ, ಬೇಡ ಇಲ್ಲ ಯಾರು ಅಲಾವ್ ಇಲ್ಲ, ನೀವು ಆ ಥರ ಯಾರು ಬರೋ ಹಾಗಿಲ್ಲ ಅಂತ ಅವ್ರನ್ನ ಎಲ್ಲರೂ ಹೊರಗಡೆನೇ ನಿಲ್ಲಿಸಿದ್ದಾರೆ, ವಾರ್ಡ್ ಹೊರಗಡೆ. ನಾನು ಮಾತ್ರ ಒಬ್ಳೆ ಒಳಗಡೆ ಇದ್ದೀನಿ. ನಮ್ಮ ಅತ್ತೆ ಮಾತ್ರ ಬಂದು ಇದ್ರು ಪಾಪ, ಬಿಕಾಸ್ ಮಮ್ಮಿನೂ ಅಲ್ಲಿ ಬೇರೆ ಫಾರ್ಮಾಲಿಟೀಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾಡ್ತಾ ಇದ್ರು. ಮತ್ತೆ ಅವರು ಪ್ಯಾನಿಕ್ ಆಗ್ಬಿಡ್ತಾರೆ, ನಾನು ಪ್ಯಾನಿಕ್ ಆಗ್ಬಿಡ್ತೀನಿ ಅಂತ. ಆ್ಯಂಡ್ ನನ್ನ ಕಾಂಟ್ರಾಕ್ಷನ್ ಲೆವೆಲ್ ಬೇರೆ ಅಷ್ಟೇ 30% ಅಷ್ಟೇ ಇದ್ದಿದ್ದು. ಮತ್ತೆ ಡೈಲೇಷನ್ ಮತ್ತೆ ಇನ್ನೊಂದ್ಸತಿ ನನಗೆ ಡಾಕ್ಟರ್ ಚೆಕ್ ಮಾಡಿದ್ರು. ಸೊ ನಂದು ಏನೂ ಡೈಲೇಷನ್ ಆಗಿರಲಿಲ್ಲ, ಆಗಲೂ ಕೂಡ ನಂದು 2 ಸೆಂಟಿಮೀಟರ್ ಅಷ್ಟೇ ಇದ್ದಿದ್ದು. ಸೊ ಡಾಕ್ಟರ್ ನನಗೆ ಮತ್ತೆ ಅರ್ಥ ಮಾಡಿಸಿದ್ರು, ನೋಡು ನೀನು ಈ ಕಾಂಟ್ರಾಕ್ಷನ್ನೇ ತಡೀತಾ ಇಲ್ಲ, ತುಂಬ ಹೆವಿ ನೋವಿರುತ್ತೆ, ಅದನ್ನ ನೀನು ಹೇಗೆ ತಡೀತೀಯಾ, ಅದು ಅಲ್ಲದಂತೆ ನೀನು ಆ ನೋವನ್ನ ಬೆಳಗ್ಗೆ 7 o'clock ತನಕನೂ ತಡಿಬೇಕು. ಸೊ ಬೆಳಗ್ಗೆ 7 o'clock ಆದ್ಮೇಲೆ ನಿನಗೆ ನಾರ್ಮಲ್ ಡೆಲಿವರಿ ಆಗೋದು.
ಆ ಟೈಮ್ ಒಳಗೆ ಏನಾದರೂ ಮಗುಗೆ ಸುಸ್ತಾಗಿ, ಅಂದರೆ ಮಗು ಹೊರಗಡೆ ಬರೋಕ್ಕೆ ಸುಸ್ತಾಗಿ ಒಳಗಡೆನೆ ಉಸಿರು ಕಟ್ಟೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದನ್ನೆಲ್ಲ ಪ್ರತಿಯೊಂದನ್ನು ತುಂಬ ಡೀಟೇಲಾಗಿ ನನಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಬಟ್ ಸ್ಟಿಲ್ ನನಗೆ ಅದೇನೋ ಗೊತ್ತಿಲ್ಲ, ನನ್ನ ತಲೆಯಲ್ಲಿ ನಾರ್ಮಲ್ ಡೆಲಿವರಿ ಅಂತ ಒಂಥರ ಫಿಕ್ಸ್ ಆಗಿಬಿಟ್ಟಿದೆ ನಾನು. ಬಟ್ ನಾನು ಸ್ಟಿಲ್ ಡಾಕ್ಟರ್, ನಾವು ಇನ್ನೊಂದು ಸ್ವಲ್ಪ ಹೊತ್ತು ಟ್ರೈ ಮಾಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ನಾನು ತಡೀತೀನಿ ಅಂತೆಲ್ಲ ಇದು ಮಾಡ್ತಾ ಇದ್ದೆ. ಸೊ ಅದಾದಮೇಲೆ ನನ್ನ ಓಕೆ ಫೈನ್ ನೋಡೋಣ, ನಾವು ಮೇಲ್ಗಡೆ ಹೋಗೋಣ ಅಂತ ಅಂದರು. ಅವರು ಬಂದು ಕೆಳಗಡೆ ನಾರ್ಮಲ್ ಡೆಲಿವರಿ ಆಪರೇಷನ್ ಥಿಯೇಟರ್ ಇರೋದು, ಮೇಲ್ಗಡೆ ಬಂದು ಸಿ ಸೆಕ್ಷನ್ ಇರೋದು. ಸೊ ಯಾವುದಕ್ಕೂ ನಾವು ಮೇಲ್ಗಡೆ ಹೋಗೋಣ, ನಿಂಗೆ ಇನ್ನೂ ಜಾಸ್ತಿ ನೋವು ಸ್ಟಾರ್ಟ್ ಆದಾಗ ನಾವು ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿ ಮೇಲ್ಗಡೆ ಹೋದ್ವಿ. ಅಲ್ಲಿ ಇನ್ನೊಂದು ವಾರ್ಡಲ್ಲಿ ಮಲಗಿಸಿದ್ರು. ಸೊ ಅಷ್ಟರಲ್ಲಿ ನಾನು ಮಮ್ಮಿ ಪುನೀತ್ ಕುಕ್ಕಲ್ ಕೂಡ ಕಾಲ್ ಮಾಡಿದ್ರು. ಅವ್ರಿಗೆ ಕಾಲ್ ಮಾಡಿಬಿಟ್ಟು ಈ ಥರ ಆಗಿದೆ ಕಣಪ್ಪ, ಬೇಗ ಬಂದ್ಬಿಡಿ ನೀವು ಅಂತ ಹೇಳಿದ್ರು. ಸೊ ಆ ಟೈಮಲ್ಲಿ ಟೈಮ್ ಬಂದ್ಬಿಟ್ಟು ಒಂದು 11:30 ಆಗಿತ್ತು. ಸೊ ನಾನು ಮತ್ತೆ ಮಮ್ಮಿ ಹತ್ರ ಫೋನ್ ಇಸ್ಕೊಂಡು ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ನಿಧಾನಕ್ಕೆ ಬನ್ನಿ, ನನಗೇನು ಅಷ್ಟೊಂದೇನಿಲ್ಲ, ನಾನು ಆರಾಮಾಗಿದ್ದೀನಿ, ನೀವು ನಿಧಾನಕ್ಕೆ ಬನ್ನಿ. ಬಿಕಾಸ್ ನನಗೆ ಭಯ, ಎಲ್ಲಿ ಟೆನ್ಷನಲ್ಲಿ ಫಾಸ್ಟಾಗಿ ಅವ್ರು ಗಾಡಿ ಓಡಿಸ್ಕೊಂಡು ಬಂದ್ಬಿಡ್ತಾರೆ ಅನ್ನೋ ಒಂದು ಭಯ ಇತ್ತು. ಅವರು 20 ಮಿನಿಟ್ಸಲ್ಲಿ ಬಂದುಬಿಟ್ರು. ಅವರು 15 to 20 ಮಿನಿಟ್ಸಲ್ಲಿ KR ಪುರಂ ಟು ಕೋರಮಂಗಲ ಬಂದುಬಿಟ್ರು. ಸೊ ಅವ್ರು ಬಂದರು. ಮತ್ತು ಅವ್ರಿಗೂ ಕೂಡ ಡಾಕ್ಟರ್ ತುಂಬ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಏನೇನೆಲ್ಲ ಇದೆ, ಏನೇನೆಲ್ಲ ಆಗುತ್ತೆ ಅಂತೆಲ್ಲ. ಅದಾದಮೇಲೆ ಅವರು ಕೂಡ ಸೈನ್ ಮಾಡಿಬಿಟ್ರು. ಸೊ ಎಲ್ಲರೂ ಸೈನ್ ಮಾಡಿದ್ರು, ಡ್ಯಾಡಿ ಸೈನ್ ಮಾಡಿದ್ರು, ಪುನೀತ್ ಸೈನ್ ಮಾಡಿದ್ರು, ನಾನು ಒಬ್ಬಳೇ ಸೈನ್ ಮಾಡಿರಲಿಲ್ಲ. ಸೊ ಪುನೀತ್ ಬಂದ್ಬಿಟ್ಟು ಇಲ್ಲಪ್ಪ ಸೈನ್ ಮಾಡಿಬಿಡು, ನಮಗೆ ಬೇಕಾಗಿರೋದು ಏನು, ನಮಗೆ ಬೇಕಾಗಿರೋದು ಒಂದು ಹೆಲ್ದಿ ಬೇಬಿ ಅಲ್ವಾ. ಸೊ ಏನಾದರೂ ಪರವಾಗಿಲ್ಲ, ಸೊ ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಆಗಲಿ ಒಂದು ಹೆಲ್ದಿ ಬೇಬಿ ಬಂದರೆ ಸಾಕು ನಮಗೆ. ಸೊ ಏನು ನೀನು ಟೆನ್ಷನ್ ತೊಗೋಬೇಡ, ನೀನು ಸೈನ್ ಮಾಡು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಸೈನ್ ಮಾಡಿದೆ. ಬಿಕಾಸ್ ಡಾಕ್ಟರ್ ಬೇರೆ ಅಲ್ಲಿ ಪ್ರೆಷರ್ ಮಾಡ್ತಾಯಿದ್ರು, ನೀವು ತುಂಬ ಲೇಟ್ ಮಾಡಿದ್ರೆ ಅದಾದಮೇಲೆ ಪೀಡಿಯಾಟ್ರಿಷಿಯನ್ ಮತ್ತು ಅನಸ್ತೇಷಿಯಾ ಕೊಡೋ ಡಾಕ್ಟರ್ಸ್ ಅವರೆಲ್ಲ ಬರೋದು ತುಂಬ ಲೇಟ್ ಆಗಿಬಿಡುತ್ತೆ. ಸೊ ನೀವು ಆದಷ್ಟು ಬೇಗ ಡಿಸೈಡ್ ಮಾಡಬೇಕು ಅಂತೆಲ್ಲ ನಮ್ಗೆ ಅವ್ರ ಕಡೆಯಿಂದ ಒಂದು ಸ್ವಲ್ಪ ಪ್ರೆಷರ್ ಇತ್ತು. ಸೊ ಓಕೆ ಫೈನ್ ಅಂತ ಸೈನ್ ಮಾಡಿದೆ. ಆ ಟೈಮಲ್ಲಿ ಡ್ಯಾಡಿನೂ ಹೋಗ್ಬಿಟ್ಟು ಪೀಡಿಯಾಟ್ರಿಷಿಯನ್ನ ಕೂಡ ಅವ್ರು ಕರ್ಕೊಂಡ್ಬಂದರು, ಅನಸ್ತೇಷಿಯಾ ಡಾಕ್ಟರ್ ಕೂಡ ಬಂದರು, ಇನ್ನೊಬ್ರು ಡಾಕ್ಟರ್ ಕೂಡ ಬಂದರು. ನನಗೂ ಕೂಡ ಚೇಂಜ್ ಎಲ್ಲ ಮಾಡಿಸ್ಬಿಟ್ಟು ನನಗೆ ಒಂದು ವಾಮಿಟಿಂಗ್ ಟ್ಯಾಬ್ಲೆಟ್ ಕೊಡ್ತಾರೆ. ಬಿಕಾಸ್ ಏನು ಹೊಟ್ಟೆ ಫುಲ್ ಕ್ಲೀನ್ ಆಗಿಬಿಡ್ಬೇಕು ಆ ಟೈಮಲ್ಲಿ. ಸೊ ಎಲ್ಲ ಫುಲ್ ವಾಮಿಟಿಂಗ್ ಆಗೋಯ್ತು ನನಗೆ. ಆ್ಯಂಡ್ ನಂಗೆ ತುಂಬ ಬ್ಲೀಡಿಂಗ್ ಆಗ್ತಿತ್ತು ನನಗೆ, ಬಿಕಾಸ್ ನೀರೆಲ್ಲ ಹೋಗಿ ಫುಲ್ ಬ್ಲೀಡಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ಸೊ ಅಷ್ಟರಲ್ಲಿ ಬೇಗ ನನ್ನ ಆಪ್ರೇಷನ್ ಥಿಯೇಟರ್ ಒಳಗೆ ಕರ್ಕೊಂಡು ಹೋದರು. ಆಪ್ರೇಷನ್ ಥಿಯೇಟರ್ ಒಳಗೆ ಕರ್ಕೊಂಡು ಹೋದರೆ ಅಲ್ಲಿ ಒಂಥರ ಕಾಮಿಡಿ ಅಂತ ಹೇಳಬೇಕು, ಏನು ಹೇಳಬೇಕು ಗೊತ್ತಿಲ್ಲ. ಬಿಕಾಸ್ ನನಗೆ ಹಿಂಗೆ ಕೂರಿಸ್ಬಿಟ್ಟು ನಿಮಗೆ ಈ ಥರ ಬೆನ್ನಲ್ಲಿ ಅನಸ್ತೇಷಿಯಾದು ಇಂಜೆಕ್ಟ್ ಮಾಡ್ತಾರೆ, ನಿಮ್ಮ ಈ ಬ್ಯಾಕ್ ಬೋನ್ಗೆ ಇಂಜೆಕ್ಟ್ ಮಾಡ್ತಾರೆ ಅನಸ್ತೇಷಿಯಾದು. ಸೊ ಹಿಂಗೆ ಕೂರಿಸ್ಬಿಟ್ಟು ಹಿಂಗೆ ಬೆಂಡ್ ಆಗ್ಬಿಟ್ಟು ಕೂತ್ಕೊಳ್ಳಿ ಅಂತ ಹೇಳಿದ್ರು. ಒಂದು ನಿಮಿಷ ನಿಮಗೆ ನೋವಾಗುತ್ತೆ, ಅದನ್ನ ಇದು ಮಾಡಿ ಅಂತ ಹೇಳಿದ್ರು. ಸೊ ಹಿಂಗೆ ಮೂವ್ ಆಗಬಾರ್ದು ಯಾವುದೇ ಕಾರಣಕ್ಕೂ, ನೀಡಲ್ ಒಳಗಡೆ ಬ್ರೇಕ್ ಆದರೆ ಕಷ್ಟ ಅಂತ ಬೇರೆ ಹೇಳಿ ಇದು ಮಾಡಿದ್ರು. ಸೊ ಹಿಂಗೆ ಕೂತ್ಕೊಂಡಿದ್ದೆ, ಹೀಗೆ ಟೈಟಾಗಿ ಇಟ್ಕೊಂಡು ಕೂತ್ಕೊಂಡಿದ್ದೆ. ಬಿಕಾಸ್ ನನಗೆ ಇಂಜೆಕ್ಷನ್ ಅಂದರೆ ಸಕ್ಕತ್ತು ಭಯ. ಇಂಜೆಕ್ಟ್ ಮಾಡಿದ್ರು. ಇಂಜೆಕ್ಟ್ ಮಾಡಿ ಒಂದು 5 ಮಿನಿಟ್ಸ್ಗೆ, ಪ್ರಾಬಬ್ಲಿ 5 to 10 ಮಿನಿಟ್ಸ್ ಅಷ್ಟರಲ್ಲಿ ನಂದು ಫುಲ್ ನಿಲ್ಲಾಗ್ಬಿಟ್ಟಿದೆ. ಅಂದರೆ ಸೊಂಟದ ಕೆಳಗಡೆ ನಿಮ್ಗೆ ಏನೂ ಫೀಲೇ ಆಗೋದಿಲ್ಲ, ನಿಮ್ಮ ಕಾಲನ್ನ ಕತ್ತರಿಸಿದ್ರು ನಿಮಗೆ ಫೀಲ್ ಆಗೋದಿಲ್ಲ ಆ ಥರ. ಸೊ ಸೊಂಟದ ಕೆಳಗಡೆ ನಂಗೆ ಫುಲ್ ನಿಲ್ಲಾಗ್ಬಿಟ್ಟಿದೆ. ಆ್ಯಂಡ್ ಬಟ್ ನನಗೆ ಮಲಗಿಸಿದ್ರು. ಅದಾದಮೇಲೆ ಆಮೇಲೆ ಅವ್ರು ಪ್ರೊಸೀಜರ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇರಬೇಕಾದ್ರೆ ನನಗೆ ಈ ಥರ ಕಣ್ಣು ಮೇಲೆ ಒಂದು ಮಾಸ್ಕ್ ಹಾಕಿದ್ರು, ಅಂದರೆ ಒಂದು ಈ ಥರ ಮಾಸ್ಕ್ ಹಾಕ್ಬಿಟ್ರು, ಕಣ್ಣು ಮುಚ್ಚಿಬಿಟ್ರು. ಸೊ ಅದಾದಮೇಲೆ ನಾನು ಡಾಕ್ಟ್ರಿಗೆ ಹೇಳ್ತಾ ಇದ್ದೀನಿ, ನಂಗೆ ಗೊತ್ತಾಗ್ತಿದೆ ಅವ್ರು ಆಪ್ರೇಷನ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ, ಬಟ್ ನನಗೆಲ್ಲ ಕೇಳಿಸ್ತಿತ್ತು ಅವ್ರು ಮಾತಾಡ್ತಾ ಇರೋದು ಎಲ್ಲ. ಸೊ ನಾನು ಡಾಕ್ಟರ್ಗೆ ಹೇಳ್ದೆ, ಡಾಕ್ಟರ್ ನೀವು ಮಾತಾಡ್ತಾ ಇರೋದೆಲ್ಲ ನನಗೆ ಕೇಳಿಸ್ತಿದೆ, ಪ್ರಾಬಬ್ಲಿ ಅನಸ್ತೇಷಿಯಾ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಅಂತ. ಬಟ್ ಅವಾಗ ಡಾಕ್ಟರ್ ಹೇಳಿದ್ರು, ಆಯಿತು ನೀವು ಕಾಲು ಎತ್ತಿ ಅಂತ ಹೇಳಿದ್ರು. ಸೊ ನಾನು ಕಾಲು ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ದೀನೋ ಎಲ್ಗೋ ಅದು ನಂಗೆ ಗೊತ್ತೇ ಆಗ್ತಾ ಇಲ್ಲ, ಬಿಕಾಸ್ ಏನೂ ಫೀಲೇ ಆಗ್ತಾ ಇಲ್ಲ. ಸೊ ನಾನು ಹೇಳಿದೆ, ಇಲ್ಲ ನನಗೇನು ಗೊತ್ತಾಗ್ತಾ ಇಲ್ಲ, ನನ್ನ ಫೀಲೇ ಆಗ್ತಾ ಇಲ್ಲ ಅಂತ ಹೇಳಿದೆ. ಸೊ ಅವಾಗ ಡಾಕ್ಟರ್ ಹೇಳಿದ್ರು, ಹಾಗಿದ್ರೆ ಅನಸ್ತೇಷಿಯಾ ಕರೆಕ್ಟಾಗಿ ಇದೆ, ನಿಮ್ಗೆ ಕಾನ್ಷಿಯಸ್ನೆಸ್ ಇರುತ್ತೆ, ನಿಮ್ಗೆ ಗೊತ್ತಾಗ್ತಾ ಇರುತ್ತೆ, ಬಟ್ ನಿಮ್ಗೇನು ಫೀಲ್ ಆಗೋದಿಲ್ಲ ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಆಮೇಲೆ ಅವ್ರ ಆಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲಿ ನನ್ನ BP ಒಂದು ಸ್ವಲ್ಪ ಏರ್ತಾ ಇತ್ತು. ಸೊ ಅವಾಗ ಡಾಕ್ಟರ್ ಮತ್ತೆ ನನಗೆ ಈ ಥರ ತಲೆ ಮೇಲೆಲ್ಲ ಹಿಂಗೆ ಕೈ ಇಟ್ಬಿಟ್ಟು, ನೀನು ಇಷ್ಟು ದಿವಸ ನೀನು BP-ನ ಲೋ ಇಟ್ಕೊಂಡ್ಬಂದಿದ್ಯಾ, ಇವಾಗ ನಿನ್ನ BP ಕರೆಕ್ಟಾಗಿದೆ, ನೀನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ, ತುಂಬ ಬೇಗ ಈ ಪ್ರೊಸೀಜರ್ ಮುಗ್ದೋಗುತ್ತೆ. ಸೊ ಆರಾಮಾಗಿರು, ಇಲ್ಲ ಬಿಕಾಸ್ ನಿನ್ನ BP ಇನ್ಕ್ರೀಸ್ ಆಗ್ತಿದೆ, BP ಜಾಸ್ತಿ ಆದರೆ ನಾವು ಆಪ್ರೇಷನ್ ಅರ್ಧಕ್ಕೆ ನಿಲ್ಲಿಸ್ಬೇಕಾಗುತ್ತೆ ಅಂತ ಹೇಳಿದ್ರು. ಸೊ ಆ ಟೈಮಲ್ಲಿ ಓಕೆ ಫೈನ್ ಕಾಮ್ ಆಗಿಬಿಟ್ಟು ನಾನು ಕಾಮ್ ಆದೆ. ಆ್ಯಂಡ್ ನನಗೆ ಲೈಕ್ ಆ ಮೈನ್ಯೂಟ್ ಗ್ಯಾಪ್ ಒಂದಿರುತ್ತೆ ನೋಡಿ, ಆ ಸಂದಿನಲ್ಲಿಂದ ಕಾಣ್ತಾ ಇತ್ತು, ಸ್ವಲ್ಪ ಇಸಿಂದ ಹಿಂಗೆ ಕೈ ಹಿಂಗೆ ಮಾಡೋದು ಅವರು ಆ ಥರ ಎಲ್ಲ ಕಾಣಿಸ್ತಾ ಇತ್ತು. ಆ್ಯಂಡ್ ಅವ್ರು ಮಾತಾಡೋದೆಲ್ಲ ಅಂತೂ ಪ್ರಾಪರ್ ಕ್ಲಿಯರಾಗಿ ಕೇಳಿಸ್ತಾ ಇತ್ತು.
ಸೊ ಆ ಟೈಮಲ್ಲಿ ಆಪ್ರೇಷನ್ ಎಲ್ಲ ಮಾಡಿದ್ರು. ಆ ಮಗುನ ಹೊರಗಡೆ ತೆಗಿಬೇಕಾದ್ರೆ ಪ್ರಾಬಬ್ಲಿ ಡಾಕ್ಟರ್ ಅವ್ರ ಡಾಕ್ಟರ್ಸ್ ಎಲ್ಲ ಮಾತಾಡ್ತಾ ಇದ್ರು ದಟ್ ಒಳ್ಳೇದಾಯ್ತು ಸಿ ಸೆಕ್ಷನ್ ಆಪ್ಟ್ ಮಾಡಿದ್ರೆ ತುಂಬಾ ಒಳ್ಳೇದಾಯ್ತು, ಇಲ್ಲಾಂದ್ರೆ ಮಗು ತುಂಬಾನೇ ಕಾಂಪ್ಲಿಕೇಶನ್ಸ್ ಆಗ್ಬಿಡೋದು ಮಗು ಜೊತೆ. ಸೊ ತುಂಬಾನೇ ಒಳ್ಳೇದಾಯ್ತು ಇದನ್ನ ಆಪ್ಟ್ ಮಾಡಿದ್ದು ಅಂತೆಲ್ಲ ಅವ್ರು ಮಾತಾಡ್ಕೊಂತಿದ್ರು. ಸೊ ತುಂಬಾ ಒಳ್ಳೆ ಡಿಸಿಷನ್ ತಗೊಂಡ್ರು, ಬೇಗ ತಗೊಂಡ್ರು ಅಂತೆಲ್ಲ. ಸೊ ಅದೆಲ್ಲ ಆಯ್ತು, ಸ್ಟಿಚಸ್ ಆಯ್ತು, ಮಗು ಹೊರಗಡೆ ಬಂತು. ಅವ್ನು ಫಸ್ಟ್ ಹತ್ತಿದ್ದು ಕೇಳಿಸ್ಕೊಂಡು ತುಂಬಾನೇ ಖುಷಿ ಆಯ್ತು ನನಗೆ. ಸೊ ಅವಾಗ ಡಾಕ್ಟರ್ ಹೇಳಿದ್ರು ಕಂಗ್ರ್ಯಾಚುಲೇಷನ್ಸ್ ಪ್ರಿಯಾ, ಇಟ್ಸ್ ಅ ಬಾಯ್ ಅಂತ ಅಂದ್ರು ಹೇಳಿದ್ರು. ಅವಾಗ ನಾನು ಬಾಯ್ನಾ ಅಂತ ಅಂದೆ. ಅಂಡ್ ಹೌದು ಏಕೆ ಅಂತಂದ್ರು. ಇಲ್ಲ ನಥಿಂಗ್ ಅಂದ್ರೆ 1 ಸೆಕೆಂಡ್ಗೆ, ಬಿಕಾಸ್ ನನಗೆ ಗರ್ಲ್ ಬೇಬಿ ಅಂತ ತುಂಬಾ ತಲೆಯಲ್ಲಿ ಇದು ಮಾಡ್ಕೊಂಡ್ಬಿಟ್ಟಿದೆ. ಬಟ್ ಬಾಯ್ ಅಂದ ತಕ್ಷಣ 1 ಸೆಕೆಂಡ್ಗೆ ಮನ್ಸಿದಾಯ್ತು. ಬಟ್ ನೆಕ್ಸ್ಟ್ ಮೂಮೆಂಟೇ ಏನೇ ಆಗಲಿ ಅದು ನನ್ನ ಮಗು ಅಲ್ವಾ ಅಂತ ಅಂದ್ಕೊಂಡು ನೆಕ್ಸ್ಟ್ ಮೂಮೆಂಟೇ ನಾರ್ಮಲ್ ಆಗ್ಬಿಟ್ಟೆ. ಸೊ ಆಮೇಲೆ ನೋಡ್ತೀಯ ಮಗುನ ಅಂತ ಹೇಳಿದ್ರು. ನೋಡ್ತೀನಿ ಅಂತ ಹೇಳಿದಾಗ ಮಾಸ್ಕ್ನ ಹಿಂಗೆ ತೆಗೆದ್ಬಿಟ್ಟು ತೋರಿಸಿದ್ರು ನನಗೆ, ನೋಡು ನಿನ್ ಬೇಬಿ ಅಂತ. ಸೊ ತೋರಿಸಿದ್ರು. ನನಗೆ ಅವ್ನ ಫೇಸ್ ಅಷ್ಟು ಕ್ಲಿಯರ್ ಆಗಿ ನೆನಪಿಲ್ಲ, ಬಟ್ ಅವ್ನ ಬ್ಯಾಕ್ ತುಂಬಾ ಚೆನ್ನಾಗಿ ನೆನಪಿದೆ. ಆಮೇಲೆ ಅವರು ಫೇಸ್ ಸ್ವಲ್ಪ ಬ್ಲರಿ ತರ ನೆನಪಿದೆ. ಬಟ್ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ನ ಬ್ಯಾಕ್ ಹಿಂದೆಗಡೆ ಫುಲ್ಲು ವೈಟ್ ಪಾಟಿ ಮಾಡ್ಕೊಂಡ್ಬಿಟ್ಟಿದ್ದ ಅವನು. ಸೊ ಅದು ಕಾಣಿಸ್ತು. ಅಂಡ್ ಅದಾದ್ಮೇಲೆ ನಾರ್ಮಲ್ ಅವ್ರು ಸ್ಟಿಚಿಂಗ್ ಎಲ್ಲ ಹಾಕಿದ್ರು. ನನಗೆ ಮಗುನ ಹೊರಗಡೆ ಕರ್ಕೊಂಡು ಹೋಗಿ ಫುಲ್ ಕ್ಲೀನ್ ಎಲ್ಲ ಮಾಡಿ ಲಕ್ಷ್ಯಕ್ಕೆ ಬಂದು ಒಂದು 10% ಅಷ್ಟೇನೋ ಅವ್ನಿಗೆ ಜಾಂಡೀಸ್ ಇತ್ತು. ಸೊ ಪ್ರತಿಯೊಂದು ಹುಟ್ಟಿದ ಮಗುನಿಗೂ ಜಾಂಡೀಸ್ ಇರುತ್ತೆ. ಸೊ ಅವ್ನಿಗೆ 2 hours ತನಕನೂ ಲೈಟಲ್ಲಿ ಇಟ್ಟಿದ್ರು. ಆ್ಯಂಡ್ ನನ್ನ ಕೂಡ ಸ್ಟಿಚಿಂಗ್ ಎಲ್ಲ ಮಾಡಿ ಒಂದು ಕರೆಕ್ಟಾಗಿ ಹೇಳಬೇಕು ಅಂದರೆ 12:05 or 12:10 ನಾನು ಒಳಗಡೆ ಹೋದೆ. ಆ್ಯಂಡ್ ನನ್ನ 12:30 ಅಷ್ಟರಲ್ಲಿ ಹೊರಗಡೆ ಕರ್ಕೊಂಬಂದ್ಬಿಟ್ಟಿದ್ರು. ಸೊ ಮಿಡ್ನೈಟ್ 12:25 ಎಕ್ಸಾಕ್ಟಾಗಿ ಲಕ್ಷ್ಯಕ್ಕೆ ಹುಟ್ಟಿದ್ದು. ಸೊ ಆಮೇಲೆ ಸ್ಟಿಚಿಂಗ್ ಎಲ್ಲ ಮಾಡಿ ಹೊರಗಡೆ ಕರ್ಕೊಂಬಂದು ಮಲಗಿಸಿದ್ರು ನನ್ನ. ಆ್ಯಂಡ್ ನಾನು ಅವಾಗ ಆರಾಮಾಗಿದ್ದೆ. ಎಲ್ಲರೂ ಬಂದರು, ಲೈಕ್ ನನ್ನ ಅತ್ತೆ, ನಮ್ಮ ಆಂಟಿ, ಅಂಕಲ್, ಮಮ್ಮಿ, ಡ್ಯಾಡಿ, ಪುನೀತ್, ಎಲ್ಲರೂ ಲಚ್ಚು. ಆ್ಯಂಡ್ ನಂದು ಪಾಪ ಆಫೀಸಿಂದ ಬರ್ತಾ ಇದ್ರು. ಲಚ್ಚು ಪ್ರತಿಯೊಂದು ಅಪ್ಡೇಟು ಒಳಗೆ ಬರ್ತಾ ಇದ್ರು. ಸೊ ಎಲ್ಲರೂ ಬಂದರು, ನೋಡಿದ್ರು. ಆ್ಯಂಡ್ ನಾನು ಅವಾಗ ಆರಾಮಾಗಿದ್ದೆ. ಒಂದು 2 hours ಆದಮೇಲೆ ನನಗೆ ಅನಸ್ತೇಷಿಯಾ ಪವರ್ ಎಲ್ಲ ಹೋಗ್ತಾ ಇತ್ತು. ಸೊ ಅನಸ್ತೇಷಿಯಾ ಪವರ್ ಹೋಗ್ತಾ ನನಗೆ ನೋವು ತುಂಬ ಜಾಸ್ತಿ ಸಿವಿಯರ್ ಆಗಿ ಸ್ಟಾರ್ಟ್ ಆಯಿತು. ಸೊ ಸಖತ್ ಪೇನ್ ಆಯಿತು ನನಗೆ, ತುಂಬ ಅಂದರೆ ಹೆವಿ ಪೇನ್ ಆಯಿತು. ನಾನು ಇಡೀ ರಾತ್ರಿ ಪ್ರಾಬಬ್ಲಿ ಡಾಕ್ಟರ್ಸ್ನಾಗಲಿ, ಮಮ್ಮಿನಾಗಲಿ, ಪುನೀತ್ನಾಗಲಿ ಮಲ್ಗೋಕ್ಕೆ ಬಿಟ್ಟಿಲ್ಲ. ನಂಗೆ ತುಂಬ ಪೇನ್ ಆಗ್ತಿತ್ತು. ಸಿಸ್ಟರ್ನ ಕರೀರಿ, ನಂಗೆ ಪೇನ್ ಕಿಲ್ಲರ್ ಕೊಡಿ, ಏನಾದರೂ ಮಾಡಿ ಅಂತ ತುಂಬ ಅಳ್ತಾ ಇದೆ. ಅದು ಕೂಡ ಚೆನ್ನಾಗಿ ನೆನಪಿದೆ ನನಗೆ. ಆ್ಯಂಡ್ ಆ ಟೈಮಲ್ಲಿ ಮಗುಗೆ ಬೇರೆ ಫೀಡ್ ಮಾಡಬೇಕು ನೀವು, ಬಿಕಾಸ್ ಫಸ್ಟ್ ಫೀಡ್ ತುಂಬಾ ಇಂಪಾರ್ಟೆಂಟ್. ಸೊ ಫೀಡ್ ಮಾಡಬೇಕು. ಆ್ಯಂಡ್ ಫೀಡ್ ಮಾಡೋಕ್ಕೆ ಹಾಲು ಬರ್ತಿಲ್ಲ ಅಲ್ಲಿ. ಸೊ ಅದೊಂಥರ ಇದು ತುಂಬಾ ಆ ಮೂಮೆಂಟು ಎಷ್ಟು ಒಂಥರ ಚೆನ್ನಾಗಿರುತ್ತೋ ಅಷ್ಟೇ ತುಂಬ ಪೇನ್ಫುಲ್ ಆಗೂ ಇರುತ್ತೆ. ಬಟ್ ಅದು ಒಂಥರ ಖುಷಿಯಾದ ಒಂದು ಪೇನ್ ಅಂತಲೇ ಹೇಳ್ಬೋದು. ಇವಾಗ ನೆನಪಿಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ನಡೀತು. ಆ್ಯಂಡ್ ಅದಾದಮೇಲೆ ಬೆಳಗ್ಗೆ ಅಂದರೆ ಇದೆಲ್ಲ ಇಡೀ ರಾತ್ರಿ ಅಂತೂ ನಾನು ಮಲಗೇ ಇಲ್ಲ. ಸೊ ಅದಾದಮೇಲೆ ಬೆಳಗ್ಗೆ ನನಗೆ ಸ್ವಲ್ಪ ಬ್ರೆಡ್ ಮತ್ತು ಟೀ ಕೊಟ್ಟರು. ಆ್ಯಂಡ್ ಅದಾದ ನಂತರ ತಕ್ಷಣ ನೀವು ವಾಕ್ ಮಾಡಬೇಕು ಅಂತ ಹೇಳಿದ್ರು. ಸೊ ನನ್ನ ತಲೆ ನೋಡ್ತಾ ಇದ್ದು ಒಂದೇ, ಏನು ಇವ್ರಿಗೇನು ಬುದ್ಧಿ ಇದೆಯೋ ಇಲ್ವೋ, ಇನ್ನೂ ನನ್ನ ಆಪ್ರೇಷನ್ ಆಗಿ 12 hours ಕೂಡ ಆಗಿಲ್ಲ, ಆಗಲೇ ವಾಕ್ ಮಾಡಿಸ್ತಾ ಇದ್ದಾರೆ ನನ್ನ ಅಂತ. ನನ್ನ ಸಿಸ್ಟರ್ಗೆ ಹೇಳಿದೆ, ಸಿಸ್ಟರ್ ಇನ್ನೂ 12 hours ಕೂಡ ಆಗಿಲ್ಲ, ನಂಗೆ ತುಂಬ ಪೇನ್ ಆಗ್ತಿದೆ, ನನಗೆ ಎದ್ದೇಳೋಕ್ಕೂ ಆಗ್ತಿಲ್ಲ, ನಾನು ಹೇಗೆ ವಾಕ್ ಮಾಡಲಿ ಅಂತ. ಇಲ್ಲ ಏನೂ ಆಗಲ್ಲ, ವಾಕ್ ಮಾಡಿ ಅಂತ ಅಂದರು. ಆಮೇಲೆ ಹೇಗೇಗೋ ಎತ್ತಕ್ಕೆ ನನಗೆ 1 ವಾರ ಕಂಟಿನ್ಯೂಸ್ ಆಗಿ ತಾನಾಗೆ ನಾನು ಎತ್ತು ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಯಾರಾದರೂ ನನ್ನ ಹಿಂಗೆ ಎತ್ತಬೇಕಿತ್ತು, ಅಷ್ಟು ಪೇನ್ಫುಲ್ ಆಗಿರುತ್ತೆ ಅದು. ಸೊ ಹಿಂಗೆ ಎತ್ತಿ ಆಮೇಲೆ 1-2 ಹೆಜ್ಜೆ ನಡೆದೆ, 1-2 ಸ್ಟೆಪ್ ಕೆಳಗಡೆ ಇಳಿದ್ಬಿಟ್ಟು ನನ್ನ ವಾರ್ಡ್ಗೆ ಹೋಗ್ಬಿಟ್ಟು ಅಲ್ಲೇ ಹೋಗಿ ಮಲ್ಕೊಂಡಿದ್ದು. ಆ್ಯಂಡ್ ನಾನು ಹಾಸ್ಪಿಟಲಲ್ಲಿ 3 days ಇದ್ದೆ. 3 days ಕೂಡ ನನಗೆ ವಾಕ್ ಮಾಡಿಸಿದ್ರು. ಆ್ಯಂಡ್ 3 days ಆದಮೇಲೆ ನಂದು ಡಿಸ್ಚಾರ್ಜ್ ಆಯಿತು. ಡಿಸ್ಚಾರ್ಜ್ ಆದಮೇಲೆ ಮನೆಗೆ ಬಂದ್ವಿ. ಆ್ಯಂಡ್ ಮನೇಲಿ ಅವತ್ತು ಕೂಡ 3 floors ಮತ್ತೆ ಹತ್ತಬೇಕಿತ್ತು ನಾನು. ಸೊ ಸಿ ಸೆಕ್ಷನ್ ಮಾಡಿಸ್ಕೊಂಡು 3 floors ಒಬ್ಬಳೇ ಆರಾಮಾಗಿ ಹತ್ಕೊಂಡು ಹೋಗಿದ್ದೀನಿ. ಅಂದರೆ ಅವಾಗ ಪೇನ್ ಕಿಲ್ಲರ್ ನಲ್ಲಿದ್ದ, ಪೇನ್ ಕಿಲ್ಲರ್ ತಗೊಂಡಾಗ ಏನೂ ಅಷ್ಟು ನೋವು ಇರ್ತಿರ್ಲಿಲ್ಲ, ಮ್ಯಾನೇಜಬಲ್. ಸೊ 3 floors ಆರಾಮಾಗಿ ಹತ್ಕೊಂಡು ಹೋಗಿ ಆಮೇಲೆ ಮನೇಲಿ ಸೆಟ್ಲ್ ಆಗಿದ್ದು. ಆ್ಯಂಡ್ ಆಮೇಲೆಲ್ಲ ನಾರ್ಮಲ್ ಬಾಣಂತನ ಫೇಸ್ ಅದೆಲ್ಲ ನಡೀತು. ಸೊ ಓವರ್ ಆಲ್ ನನ್ನ ಡೆಲಿವರಿ ಸ್ಟೋರಿ ಈ ರೀತಿಯಾಗಿತ್ತು. ತುಂಬಾ ಎಮರ್ಜೆನ್ಸಿ ಡೆಲಿವರಿ ಅಂತಲೇ ಹೇಳ್ಬೋದು. ಬಿಕಾಸ್ ಏನೊಂದು 10:30ಗೆ ಪ್ರಾಬಬ್ಲಿ ನನಗೆ ವಾಟರ್ ಬ್ರೇಕ್ ಆಯಿತು. ಆ್ಯಂಡ್ 12:30 ಅಷ್ಟರಲ್ಲಿ ಮಗು ಆಗಲೇ ಹೊರಗಡೆ. ಸೊ 2 ಅವರಲ್ಲಿ ಮಗು ಬಂದ್ಬಿಟ್ಟಿತ್ತು ಹೊರಗಡೆ. ಸೊ ಆ 2 ಅವರಲ್ಲಿ ತುಂಬ
ಓಡಾಟ ಅದು ಇದು ಎಲ್ಲ ತುಂಬ ನಡೀತು. ಬಟ್ ಆ 2 ಅವರ್ ಆದಮೇಲೆ ಸಿಕ್ಕಿದಂಥ ಖುಷಿ ಇದೆಯಲ್ಲ ಅದು ತುಂಬಾ ದೊಡ್ಡದು. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ನನ್ನ ಎಮರ್ಜೆನ್ಸಿ ಸಿ ಸೆಕ್ಷನ್ ಸ್ಟೋರಿ ಇತ್ತು, ಸಿ ಸೆಕ್ಷನ್ ಡೆಲಿವರಿ ಸ್ಟೋರಿ ಇತ್ತು. ಸೊ ಐ ಹೋಪ್ ನೀವು ಇದರಲ್ಲಿ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಅಂತ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿಪ್ಪ ಅಂದರೆ, ನಿಮ್ಮ ಡಾಕ್ಟರ್ ನಿಮಗೆ ಹೇಳ್ತಿದ್ರೆ ಇಲ್ಲ ಎಮರ್ಜೆನ್ಸಿ ಇದೆ, ನೀವು ಸಿ ಸೆಕ್ಷನ್ ಆಪ್ಟ್ ಮಾಡ್ಕೊಳ್ಳಿ ಅಂದಾಗ ಸೆಕೆಂಡ್ ಥಾಟ್ ಇಟ್ಕೊಳ್ಳದಂತೆ ಆದಷ್ಟು ಸಿ ಸೆಕ್ಷನ್ಗೆ ಆಪ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಯಾವುದೇ ಡಾಕ್ಟರ್ ಬೇಕು ಅಂತ ಆ ಥರ ಮಾಡೋದಿಲ್ಲ. ಆ್ಯಂಡ್ ಸಿ ಸೆಕ್ಷನ್ ಮಾಡಿಸ್ಕೊಳ್ಳೋದು ಏನು ತುಂಬ ದೊಡ್ಡ ಏನು ಹೇಳ್ತಾರೆ ಒಂಥರ ಪಾಪ ಅನ್ನೋ ಥರ ಏನೂ ಇಲ್ಲ. ಓಕೆ, ತುಂಬ ಜನ ಈ ಥರ ಹೇಳ್ತಾರೆ, ಓ ಸಿ ಸೆಕ್ಷನ್ ತಾನೇ ಮಾಡಿಸ್ಕೊಂಡಿದ್ದು, ನಾರ್ಮಲ್ ಡೆಲಿವರಿ ಥರ ಪೇನ್ ತಿಂದಿಲ್ವಲ್ಲ ನೀನು ಅಂತ ತುಂಬ ಜನ ಹೇಳ್ತಾರೆ. ಬಿಕಾಸ್ ನನಗೆ ಹೇಳಿರೋರಿದ್ದಾರೆ. ಸೊ ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ ಸೇಮ್ ಪೇನೆ. ನಾರ್ಮಲ್ ಡೆಲಿವರಿಗೆ ಏನಪ್ಪ ಅಂದರೆ ಮಗು ಹುಟ್ಟಕ್ಕೆ ಮುಂಚೆ ಪೇನ್ ಇರುತ್ತೆ, ಸಿ ಸೆಕ್ಷನ್ಗೆ ಮಗು ಆದಮೇಲೆ ಪೇನ್ ಇರುತ್ತೆ. ಪೇನೇ ಅದನ್ನ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ ನಾವು. ಆ್ಯಂಡ್ ನಾರ್ಮಲ್ ಡೆಲಿವರಿ ಕೂಡ 9 ತಿಂಗಳು ಹೊಟ್ಟೆ ಒಳಗೆ ಇಟ್ಕೊಂಡಿರ್ತೀರಾ, ಸಿ ಸೆಕ್ಷನ್ ಅಲ್ಲಿ ಕೂಡ 9 ತಿಂಗಳು ಹೊಟ್ಟೆ ಒಳಗೆ ಇಟ್ಕೊಂಡಿರ್ತೀರಾ ಮಗುನ. ಸೊ ತುಂಬ ಡಿಫ್ರೆನ್ಸ್ ಏನೂ ಇಲ್ಲ. ಸೊ ಅದೊಂದು ಮಿಥ್ನ ತಲೆಯಿಂದ ತೆಗೆದಾಕ್ಬಿಡಿ. ನಾವು ಸಿ ಸೆಕ್ಷನ್ ಮಾಡಿಸ್ಕೊಂಡ್ರೆ ಮುಂದೆ ತುಂಬ ಪೇನ್ ಆಗುತ್ತೆ, ಮುಂದೆ ಫ್ಯೂಚರಲ್ಲಿ ತುಂಬ ಪೇನ್ ಇರುತ್ತೆ ಅಂತ ಎಲ್ಲ. ಸೊ ಇದೆಲ್ಲ ಜಸ್ಟ್ ಮಿತ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಹೊರಗಡೆ ಮಾತಿಗೆ ಜಾಸ್ತಿ ಕಿವಿ ಕೊಡದಂತೆ ನಿಮ್ಮ ಮಗು ಸೇಫ್ಟಿ, ನಿಮ್ಮ ಮಗು ಹೆಲ್ತ್ ಬಗ್ಗೆ ಯೋಚನೆ ಮಾಡಿ ಒಂದು ಪ್ರಾಪರ್ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಸೊ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಸಿದ್ರೆ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಬೋದು. ಬಿಕಾಸ್ ಯಾರಿಗಾದ್ರೂ ಈ ಥರ ಇನ್ಫಾರ್ಮೇಷನ್ ಬೇಕು ಅಂದರೆ ಅವ್ರಿಗೆ ಆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಪ್ಲೀಸ್ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ನಿಸ್ತು ಅಂತ. ಆ್ಯಂಡ್ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರಿಪ್ಷನ್ ಟೋಟಲಿ ಫ್ರೀ. ನೀವು ಜಸ್ಟ್ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಹೊತ್ತಿದ್ರೆ ನನ್ನ ವೀಡಿಯೋಸ್ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ನೋಡ್ಬೋದು. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಫ್ಯಾಮಿಲಿನ ಇನ್ನಷ್ಟು ಇದೇ ಥರ ದೊಡ್ಡದಾಗಿ ಮಾಡ್ಕೊಳ್ಳೋಣ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್. ಹೇಳಿ ಯಾವ ಮಗು ಅಂತ? ಗಂಡು ಮಗುನಾ? ಮಮ್ಮಿ ಗಂಡು ಮಗು. ಮಮ್ಮಿ ಪಾಪ. And just wanted that because madam wanted to send that. Thank you so much. Thank you so much. Spontaneous full motion inside the. ನಚ್ಚಿ ಮೇರ್ಕೋತೀನ ಮಮ್ಮಿ. ಮಮ್ಮಿ ನಮ್ಮಿ ನನಗೆ ಕೊಡು. ಸ್ವಲ್ಪ ಅರ್ಧ ಇಲ್ಲ ನಮಗೆ. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I